ಇಂಟ್ರೆಸ್ಟ್ ಇರೋದು ಮತ್ತು ಅವ್ರು ಹಾಡ್ತಿರೋದ್ರ ಬಗ್ಗೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಗೊತ್ತಿರುತ್ತೆ. ಈ ಮುಂಚೆ ಯಾವ್ದಾದ್ರು ಸಿನಿಮಾಗಳಿಗೆ ಅವರಿಗೆ ಅಪ್ರೋಚ್ ಮಾಡಿದ್ವಿ ಅದು ಅವ್ರು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ತಮ್ಮನಿಗೂ ಇದ್ದಾರೆ, ದೇವಿಶ್ರೀ ಪ್ರಸಾದ್ ಅವ್ರು ಕರೆದಿದ್ದಾರೆ. ಆಮೇಲೆ ಎಲ್ಲ ಟ್ರ್ಯಾಕ್ಸ್ ಎಲ್ಲ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ವಾಯ್ಸಸ್ ಮಾಡಿದ್ದಾರೆ. ಅಜನೀಶ್ ಅವ್ರದ್ದು ಮ್ಯಾಕ್ಸಲ್ಲಿ ಇಂಟರ್ವಲ್ ಸಾಂಗಲ್ಲಿ ಅವರೇ ಅದು ಮ್ಯಾಕ್ಸಿಮಮ್ ವಿಕ್ಟೋರಿಯಸ್ ಗ್ಲೋರಿಯಸ್ ಅಂತ ಅವರೇ ಬರೆದು ಹಾಡಿರೋದು, ಅದು ಅವ್ರಿಗೆ ಬೇಕಿತ್ತು ಅಂತ ಮಾಡಿದ್ದೀವಿ. ಫುಲ್ ಫ್ಲೆಡ್ಜೆಡ್ ಒಂದು ಸಾಂಗ್ ಆ್ಯಸ್ ಅ ಸಾಂಗ್ ಇದು ಮಾಡಿರೋದು. ಸರಿ, OT5 ನೀವು ಕಾಂಪಿಟೇಷನ್ ಅಲ್ಲ, ಅದೊಂದು ಒಟ್ಟಿಗೆ ಬರ್ತಿರೋದು ಅಂತ ಹೇಳಿದ್ದೀರಾ, ಅದ್ರ ಬಗ್ಗೆ ನಾನು ಕೇಳಲ್ಲ. ಬಟ್ ಹಿಂದಿನ ವರ್ಷ ಇದೇ ಟೈಮ್ಗೆ ಶಿವಣ್ಣ ಅವರು ಆಪರೇಷನ್ ಮಾಡಿಸ್ಕೊತಾ ಇದ್ರು ನಾಳೆಗೆ. ಸೊ ನಿಮ್ಮ ಜೊತೆನೇ ಅವ್ರ ಸಿನಿಮಾನು ಕೂಡ ಬರ್ತಿದೆ, ಅವರು ಫುಲ್ ರಿಕವರಿ ಆಗಿದ್ದಾರೆ. ಆ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ರಿಕವರಿ ಬಗ್ಗೆನಾ ಸಿನಿಮಾ ಬಗ್ಗೆ? ಟೂ ಸಪ್ರೇಟ್ ಥಿಂಗ್ಸ್ ಸರ್. ಅದು ಕೊಲ್ಯಾಬ್ ಮಾಡಿ ಒಂದ್ರಲ್ಲಿ ಹೇಳಿ, ಅವ್ರು ರಿಕವರಿ ಬಗ್ಗೆ ಅಂತ ಕೇಳ್ತಿದ್ರು, ಸಿನಿಮಾ ಬಗ್ಗೆ ಅಂತ. ರಿಕವರಿ ಬಗ್ಗೆ ಆನ್ಸರ್ ಮಾಡ್ತೀನಿ. ರಿಕವರಿ ಬಗ್ಗೆ ಯಾರಿಗೆ ಖುಷಿ ಇಲ್ಲ? ಯಾರಿಗಿಲ್ಲ ಹೆಮ್ಮೆ ಇಲ್ಲ, ಯಾರಿಗೆ ಖುಷಿ ಇಲ್ಲ? ನಮ್ಮ ಆಸ್ತಿ ಅವರು, ಅದಕ್ಕೆ ಅವ್ರು ಬೇಕು. ಒಬ್ರು ಹಿರಿಯರಾಗಿದ್ದಾರೆ ಅವರು ಇವತ್ತು. ಟುಡೇ ಹಿಸ್ ಪ್ರೆಸೆನ್ಸ್ ಇಸ್ ಮಚ್ ನೀಡೆಡ್ ಇನ್ ದ ಇಂಡಸ್ಟ್ರಿ. ನಾಟ್ ಓನ್ಲಿ ದಟ್, ಆಸ್ ಅನ್ ಆ್ಯಕ್ಟರ್ ಇಸ್ ಅ ಫ್ಯಾಬ್ಯುಲಸ್ ಪರ್ಸನ್. ಇನ್ನೂ ಆಫರ್ ಮಾಡೋದು ತುಂಬ ಇದೆ ಇಂಡಸ್ಟ್ರಿಗೆ ಅವ್ರಿಗೆ. ಆ 45 ಲಾಸ್ಟಲ್ಲಿ ಬರೋ ಒಂದು ಶಾರ್ಟ್ಸ್ ಅಲ್ಲ ಅವ್ರೇನಂತ ಹೇಳೋಕ್ಕೆ ಅಲ್ವೇ. ಸೊ ದಟ್ ಇಸ್ ಶಿವಣ್ಣ ಫೈ. ಆ್ಯಸ್ ಫಾರ್ ಅಸ್ 45 ಮೂವೀಸ್ ಕನ್ಸರ್ನ್, ಅರೆ 2 ಕನ್ನಡ ಸಿನಿಮಾ ಬರ್ತಾ ಇದೆ ಸರ್, ಬರಲಿ ತಗೊಳ್ಳಿ. ಇಲ್ಲಾಂದರೆ ಇದೇ ಗ್ಯಾಪಲ್ಲಿ ಇನ್ನೊಂದು ಯಾವುದೋ ಲ್ಯಾಂಗ್ವೇಜ್ ಸಿನಿಮಾ ಇದೇ ಹಾಲಿಡೇಸಿಗೆ ಬರುತ್ತೆ. ಕನ್ನಡ ಸಿನಿಮಾ ಬಂದಿದ್ರು ಅವ್ರು ಬಂದು ಡ್ಯೂಟಿ ಮಾಡ್ಕೊಂಡು ಹೋಗಲ್ಲ. ಅದು ಹೆಂಗೆ? ಅದು ಆ 2 ಲ್ಯಾಂಗ್ವೇಜ್ ಓಡುತ್ತೆ, ನಮ್ಮದೇ 2 ಯಾಕೆ ಓಡಲ್ಲ? ಕರ್ನಾಟಕದಲ್ಲಿ ಇವತ್ತು ನೀವು ಆ ಕಡೆ ಈ ಕಡೆ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಎಲ್ಲ ಥಿಯೇಟ್ರ್ಗಳಲ್ಲಿ 2 ಕನ್ನಡ ಸಿನಿಮಾ ಓಡ್ತಾ ಇದ್ದರೆ ವೆಲ್ ಗುಡ್ ಅಲ್ವ ಸರ್? ಓಡಲಿ. ಆ್ಯಂಡ್ ಇದು ಪಕ್ಕ ಹಾಲಿಡೇ ಟೈಮ್ ಇದು. ಆ್ಯಂಡ್ ಸೆಕೆಂಡ್ಲಿ, ಈ ಕ್ಲಾಶ್ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಅಸ್ ಗೋ ಬ್ಯಾಕ್ ಒನ್ಸ್. ಜುಲೈ 5ಗೆ ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದು ಅಲ್ಲ, ವಾಟ್ ಎವರ್, ಈವನ್ ಇಫ್ ಇಟ್ ಇಸ್ ಜುಲೈ 5ಗೆ ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದು. ಅವಾಗ ನನಗೆ ಗೊತ್ತಿತ್ತ ಇವ್ರು ಅನೌನ್ಸ್ ಮಾಡ್ತಾರಂತ. ಮತ್ತು ಅನೌನ್ಸ್ ಮಾಡಿದ್ಮೇಲೆ ಇವ್ರು ಮಾಡಿದ್ರು ಅಂತ ನಾನೇ ಯಾಕೆ ಹೋಗ್ಬೇಕು ಹಿಂದೆಗಡೆ? ಅದು ತಪ್ಪಾಗುತ್ತಲ್ಲ. ಎಸ್ ಆರ್ ನೋ, ಇಟ್ ಇಸ್ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್. ಆ ಐಡಿಯಾ ಇಟ್ಕೊಂಡು ನಾವು ಹೋಗಿ ನುಗ್ಗಿ ಇಡೀ ಪ್ರೊಡಕ್ಷನ್ ಹೌಸಲ್ಲಿ ಡಿಸೈಡ್ ಮಾಡಿ ಈ ಟೈಮ್ ಫಂಡ್ ಆಲ್ರೆಡಿ ಜುಲೈ 5ಕ್ಕೆ ನಾನು ಅನೌನ್ಸ್ ಮಾಡಿದ್ದೇನೆ ಅಂದರೆ ಆಲ್ರೆಡಿ 3 ಸೆಟ್ ರೆಡಿಯಾಗೋಗಿದೆ. ಲೊಕೇಶನ್ಸ್ ಬಿಟ್ಟು 3 ಸೆಟ್ ರೆಡಿಯಾಗೋಗಿದೆ. ನಾನು ನಿಮಗೆ ಫಸ್ಟ್ ಲೈನಲ್ಲಿ ಹೇಳಿದೆ, ನಾವು 1ನೇ ಮೈಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ 15ನೇ ಮೈಲಲ್ಲಿ ಇರಬೇಕು ಆಲ್ರೆಡಿ ಅಂತ. ಅಷ್ಟು ಪ್ರಿಪೇರ್ ಆದಮೇಲೆ ನಾನೇ ಹೋಗಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಉಪ್ಸಿ ಮಾತಾಡಿದವನು ಈಗ ಸ್ಲೋ ಆಗ್ಬಿಡೋಣ ಅಂದರೆ ಹಿಂಗಾಗುತ್ತೆ ಸರ್. ಈ ಆ್ಯಕ್ಚುಲಿ ಏನಂದರೆ ಅದು ಶಿವಣ್ಣ ಅವರಿಗಾಗಲಿ ಆ ಟೀಮಿಗಾಗಲಿ ಪಕ್ಕ ಅರ್ಥ ಆಗ್ತದೆ. ಅದು ಎಥಿಕಲ್, ಅದು ಗಾಟ್ ನಥಿಂಗ್ ಟು ಡೂ ವಿತ್ ಅಸ್. ಆ್ಯಂಡ್ ದಟ್ ಡಸಂಟ್ ಮೀನ್ ದಟ್ ವಿ ಡೋಂಟ್ ವಿಶ್ ಗುಡ್ ಅಟ್ ಆಲ್. ಅರ್ಜುನ್ ನನ್ನ ಹುಡುಗ ಸರ್, ಫಸ್ಟ್ ಒಂದು ಕತೆ ಹೇಳಿದೆ ನನಗೆ. ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕಲ್ಲ, ಕತೆ ಹೇಳಿದೆ ಅಷ್ಟೇ. ಕತೆ ಹೇಳ್ಬಿಟ್ಟು ನೀಟಾಗಿ ಅದು ಹೇಳಿದ್ರು, ಯಾರು ನಿಮ್ಮ ಪಿಕ್ಚರ್ ಹೇಳಿದ್ರೆ ಅವ್ರು 3 ಜನ ಹೆಸರು ಹೇಳಿದ್ರು. ಓಯ್ ನನಗೆ ಅಲ್ವಾ ಕತೆ ಹೇಳಿದ್ರು ಅಂತ ಅವನೇ ಗೊತ್ತಾಗಿದೆ. ಸೊ ಲಾಸ್ಟ್ ಫೈನ್ ಬಗ್ಗೆ ಹೇಳಿದೆ ಸರ್, ಐ ಥಿಂಕ್ ಅರ್ಜುನ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ನೋಡಿದೆ ಸರ್, ಟೆಕ್ನಿಷಿಯನ್ ಆಗಿ ಶಾರ್ಟ್ಸ್ ಆರ್ ಫ್ಯಾಂಟಾಸ್ಟಿಕ್. ಕತೆ ನನಗೆ ಅರ್ಥ ಆಗಲಿಲ್ಲ, ಬಟ್ ಅವ್ರು ಹೇಳಿರೋದ್ರಲ್ಲಿ ಒಂದು ಮೆಟಫಾರಿಕಾಗಿ ಏನು ಹೇಳಕ್ಕೆ ಕೊಟ್ಟಿದ್ದಾರೆ. ಐ ಲವ್ಡ್ ಎವ್ರಿ ಶಾರ್ಟ್ಸ್. ಆ್ಯಂಡ್ ಶಿವಣ್ಣಂದು ಅವ್ರದ್ದು ಆ ಹಾಡಿಂದು ಲಾಸ್ಟ್ ಯಾವಾಗ ಒಂದು ಟ್ರೈಲರ್ ಹೇಗೆ ಹೋಗುತ್ತೆ ಅನ್ನೋದಕ್ಕೇನೋ ಹೇಗೆ ಫಿನಿಶ್ ಆಯಿತು ಅನ್ನೋದ್ರ ಮೇಲೆ ಬರುತ್ತೆ. ಐ ಥಿಂಕ್ ದ ಲಾಸ್ಟ್ ಫಿನಿಶಿಂಗ್ ಆಫ್ ಇಟ್ ಇಸ್ ವೆರಿ ಗುಡ್. ಆ್ಯಂಡ್ ಅರ್ಜುನ್ ನನಗೆ ಆ ಥರ ಎಲ್ಲ ಶಾರ್ಟ್ಸ್ ತೆಗಿತಾರೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಐ ಗೆಸ್ ಟೆಕ್ನಿಕಲಿ ಇಟ್ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಅವರು ಟ್ರೈಲರಲ್ಲಿ ಏನು ಹೇಳಬೇಕು ಅಂತ ಆಸೆ ಪಟ್ಟಿದ್ದಾರೆ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚಿಂಗ್ ದ ಫಿಲ್ಮ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸರ್, 2.5 ಡೆಕೆಟಿಂದ ಅಂದರೆ ಯೂಶ್ವಲ್ ಆಗಿ ಒಂದು ಈಗಿನ ಜನ್ರೇಷನ್ನವರು ಒಬ್ಬ ಸ್ಟಾರಾಗಿ ನೋಡ್ತಾರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಫ್ಯಾಂಡಮ್ ಅನ್ನೋದು ನಿರ್ಣಾಯಕ ಆಗತ್ತಾ ಸಿನಿಮಾದ ಗೆಲುವಲ್ಲಿ? ನೀವೇನು ಹೇಳ್ತಾ ಇದ್ದೀರಿ? ನಾನು ಅಲ್ಲಿ ಇಲ್ವಲ್ಲ, ನನಗೆ ಗೊತ್ತಿಲ್ವಲ್ಲ. ನಾನು ಈ ಕಡೆ ಇದ್ದೀನಿ. ಅಲ್ಲಿ ಏನು ನಡೀತಾ ಇದೆ, ಏನು ಡಿಸ್ಕಷನ್ ನಡೀತಾ ಇದೆ? ಫಸ್ಟ್ ಆಫ್ ಆಲ್ ಒಂದು ಸ್ಟಾರಾಗಿ ನೋಡ್ತಾ ಇದ್ದಾರಾ? ಫಸ್ಟ್ ಆಫ್ ಆಲ್ ನೀವು ಸೂಪರ್ ಸ್ಟಾರಾಗಿ ನೋಡ್ತಾ ಇದ್ದಾರಾ, ಇಲ್ಲ ನಿಮ್ಮನ್ನು ಆ್ಯಕ್ಟ್ರಾಗಿ ನೋಡ್ತಾ ಇದ್ದಾರಾ? ನನಗೆ ಗೊತ್ತಾಗಲ್ಲ. ನನಗೆ ಗೊತ್ತಾಗೋದು ನನ್ನ ಬಿಸ್ನೆಸ್ ಅಷ್ಟೇ. ನನಗೆ ಇವು ಬುಕ್ಕಿಂಗ್ ಸ್ಟಾರ್ಟ್ ಆದ ತಕ್ಷಣ ಅಷ್ಟು ಬುಕ್ಕಿಂಗ್ ಆದಾಗ ಒಂದೊಂದು ವಿ ಫೀಲ್ ವೆರಿ ಹಂಬಲ್ಡ್. 3 ಡಿಕೇಡ್ಸ್ ಆದಮೇಲೂ ನಿಮ್ಮದು ಓಪನಿಂಗಲ್ಲಿ ಇಷ್ಟು ಸಿನಿಮಾದ ಈ ಥರ ಬುಕ್ಕಿಂಗ್ ಆಗ್ತಾ ಇದ್ದಾಗ ಯು ಫೀಲ್ ಹಂಬಲ್ಡ್ ಅಬೌಟ್ ಇಟ್. ವೆದರ್ ದೇ ಎಕ್ಸೆಪ್ಟ್ ಯು ಆಸ್ ಅ ಸ್ಟಾರ್ ಆರ್ ನಾಟ್ ಅ ಸ್ಟಾರ್, ಡಸ್ ಇಟ್ ಇವನ್ ರೆಡ್ಯೂಸ್ ಎನಿ ಕ್ವಾಲಿಟಿ ಆಫ್ ಮೈಂಡ್. ನನ್ನ ಸಿನಿಮಾದಲ್ಲಿ ನನ್ನ ಪ್ರಯತ್ನ ನೀವು ಸ್ಟಾರ್ ಅಂತ ಒಪ್ಪಿದ್ದಕ್ಕೆ ಎಕ್ಸ್ಟ್ರಾ ಆ್ಯಕ್ಟ್ ಮಾಡ್ತೀನ, ಇಲ್ಲ ನೀವು ಸ್ಟಾರಾಗಿ ಒಪ್ಪಿಲ್ಲ ಅಂತ ತಕ್ಷಣ ಎಕ್ಸ್ಟ್ರಾ ಆ್ಯಕ್ಟ್ ಮಾಡಿದೆ ಹಂಗೆ ಬಂದುಬಿಡ್ತೀನಿ, ಇಲ್ವಲ್ಲ. ನನ್ನ ಪರದೆ ತೊಗೊಳ್ಳೋಣ. ಈಗ 5 ಜನ ಇದ್ದರೂ ನಾನು ಅದೇ ಕತೆ ಹೇಳೋದು, ಅದೇ ಬಡ್ಜೆಟು. 5,000 ಇದ್ದರೂ ಅದೇ ಕತೆ ಹೇಳೋದು, ಅದೇ ಬಡ್ಜೆಟು. ನಾವು ಸಿನಿಮಾ ಸ್ಕ್ರೀನಿಗೆ ಆನೆಸ್ಟ್ ಆಗಿರಬೇಕು, ನಾಟ್ ದಟ್ ಟ್ಯಾಗ್ ಲೈನ್ಸ್ ವಾಟ್ ಕಮ್ ವಿತ್ ಅಸ್. ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದಟ್. ದಟ್ ಡಸಂಟ್ ಎಫೆಕ್ಟ್ ಮಿ ಎಟ್ ಆಲ್.
ನನಗೆ ಗೊತ್ತಿರೋದು ಸಿನಿಮಾ ನಮಗೆ ಕೈ ಹಿಡಿದಿದೆ ಅನ್ನೋದು ಯಾವತ್ತೋ ಗೊತ್ತಾಗೋಯ್ತು, ಅದರೊಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ 45 and ಮಾರ್ಕ್ ಎರಡು ಒಟ್ಟಿಗೆ ಬಂದಿರೋದು ಕಾಂಪಿಟೇಷನ್ ಅಲ್ಲ, ಕ್ಲಾಶು ಅಲ್ಲ ಅಂತ ಹೇಳ್ತೀವಿ. ಅದು ಬಿಸ್ನೆಸ್ ವೈಸಲ್ಲಿ ಕಲೆಕ್ಷನ್ ಏನು ವೇರಿ ಆಗಲ್ಲ ಸರ್? ಯಾಕಂದರೆ ಲಾಸ್ಟ್ ಇಯರು ಮ್ಯಾಥ್ಸ್ SEO ಅದೇ ಥರ. ನೀವೊಂದು OTT ಓಪನ್ ಮಾಡಿದ್ದೀರಾ, ಅದರ ಜಿಯೋ ಪ್ರೈಮ್ ನೆಟ್ಫ್ಲಿಕ್ಸ್ ಮಾಡಿದ್ದೀರಾ? ಅದರಲ್ಲೇ ಸಾವಿರಾರು ಪಿಕ್ಚರ್ ಒದ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ನಮ್ದು ಎರಡೇ ಇರೋದು. ತಲೆ ಕೆಡಿಸ್ಕೊಬಿಟ್ಟಿದ್ದೀರ ಸರ್. ಈಗ ಪೈರಸಿ ಬಗ್ಗೆ ನೀವು ಮಾತಾಡಿದ್ರಲ್ಲ ಸರ್, ಇವಾಗ ಟೆಲಿಗ್ರಾಮ್ ಅನ್ನೋ ಒಂದು ಆ್ಯಪ್ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಇಡೀ ಇಂಡಿಯನ್ ಲ್ಯಾಂಗ್ವೇಜ್ ಮೂವಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಾದರೂ ಸೊಲ್ಯೂಷನ್ನು ಹುಡುಕ್ತಾ ಇದೆಯಾ ಇಂಡಸ್ಟ್ರಿ, ಮಾಡ್ತಾ ಇದೆಯಾ, ಹೇಗೆ ಸರ್? ಒಂದು ಸೊಲ್ಯೂಷನ್ ಹುಡುಕೋದು ಸತತವಾದಂಥ ಪ್ರಯತ್ನ ಸರ್ ಎಲ್ರಿಗೂ. ಇದಕ್ಕೆ ಸರ್ಕಾರನೂ ಸಾಥ್ ಕೊಡಬೇಕಾಗುತ್ತೆ, ಪ್ರತಿಯೊಬ್ಬರು ಸಾಥ್ ಕೊಡಬೇಕಾಗುತ್ತೆ. ನಿಮ್ಮ ಪ್ರಯತ್ನಗಳಂತೂ ಇದ್ದಿದ್ದೆ. ಒಂದೇನು ಮಾಡ್ಬೋದು, ನಿಮ್ಮ ಬೆಸ್ಟ್ ಟೀಮ್ನ ನೀವು ಹಾಕಲೇಬೇಕಾಗುತ್ತೆ. ಆದಂಗೂ ಅದನ್ನು ಡಿಲೀಟ್ ಮಾಡಿಸ್ತಾ ಇರಬೇಕು, ತೆಗಿಬೇಕು, ಅವ್ರನ್ನ ಹುಡುಕ್ಬೇಕು, ಯಾರು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ರೆ ಹಿಡಿಬೇಕು. ಲಾಸ್ಟ್ ಟೈಮ್ ಒಂದಿಷ್ಟು ಜನ ಹಿಡಿದಿದ್ವಿ. ಇದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ಒಂದಂತೂ ಸತ್ಯ ಸರ್, ನೀವು ಲಾನ ಎಷ್ಟೇ ಸ್ಟ್ರೆಂತ್ ಮಾಡಿ ಕ್ರೈಮ್ ಅಂತೂ ಕಂಟ್ರೋಲ್ ಆಗಲ್ಲ. ಪೊಲೀಸ್ ಹಿಡಿತಾ ಇರ್ತಾರೆ, ಒಳಗೆ ಆಗ್ತಾ ಇರ್ತಾರೆ, ಮತ್ತೆ ಬಿಡ್ತಾ ಇರ್ತಾರೆ, ಮತ್ತೆ ಹೋಗ್ತಾನೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಒನ್ ಥಿಂಗ್, ಲಾ ಕ್ರೈಮ್ ಅಂತ ತೊಗೊಳಕ್ಕೆ ಹೋದಾಗ ಫಸ್ಟ್ ಬಂದಿದ್ದು ಕ್ರೈಮ್, ಆಮೇಲೆ ಬಂದಿದ್ದು ಲಾ. ಕ್ರಿಮಿನಲ್ಸ್ ಆರ್ ಆಲ್ವೇಸ್ 10 steps ahead of law. ದಟ್ ಈಸ್ ವೈ ನ್ಯೂ ಲಾ ಕೀಪ್ಸ್ ಕಮಿಂಗ್ ಅಪ್. ಹುಡುಕ್ತಾ ಇದ್ದೀವಿ, ಸಿಗ್ತೀವಿ, ಸತತ ಪ್ರಯತ್ನ ಇದ್ದೇ ಇರ್ತದೆ. ಬಟ್ ಮೊನ್ನೆ ಯಾರೋ ದುಡ್ಡು ಆಸ್ತಿ ಇರೋ ತನಕ ಕಳ್ಳರು ಇದ್ದೇ ಇರ್ತಾರೆ, ಕಳ್ಳರು ಇರೋ ತನಕ ಲಾ ಇದ್ದೇ ಇರ್ತದೆ. ಮೊನ್ನೆ ಹೇಳೋ ಪ್ರಕಾರ ಎಲ್ಲ ರಷ್ಯಾದಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರೆ ಈ ಥರ ಸಾಫ್ಟ್ವೇರ್ ಅಂತ ಹೇಳಿ. ಸಿ ವಿ ಆರ್ ನಾಟ್ ಅವೇರ್ ಸರ್. ಎಷ್ಟೋ ಕಂಟ್ರಿಗಳಿದೆ, ಅಲ್ಲಿಂದ ಇಲ್ಲಿಂದೆಲ್ಲ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಒಂದಂತೂ ಇದೆ ಸರ್, ಇಲ್ಲಿ ನಿಮ್ಮ ತನಕ ತಲುಪೋದನ್ನು ನಾವು ಶತಪ್ರಯತ್ನ ಪಟ್ಟರೆ ತಡಿಬೋದು. 100ಗೆ 100 ಆಗಲಿಲ್ಲ ಅಂದರೂ ಒಂದು 80 ಮಾರ್ಕ್ಸ್ ಅಂತೂ ನಾವು ತೊಗೊಬೋದು. ಇನ್ನು 20 ನಾವೇನೂ ಮಾಡೋಕ್ಕಾಗಲ್ಲ. ಸಿ ಯು ಕ್ಯಾನ್ ನಲಿಫೈ, ಯು ಅಂಡರ್ಸ್ಟ್ಯಾಂಡ್, ಬಟ್ ಯು ಕ್ಯಾನ್ ಡೈವರ್ಟ್, ಯು ಕ್ಯಾನ್ ಡಿಸಾಲ್ವ್, ಡೈಲ್ಯೂಟ್, ಇಷ್ಟಂತೂ ಮಾಡ್ಬೋದು. ಇದು ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ನಾವು ಯಾವ ಥರ ಫೋರ್ಸಲ್ಲಿ ಹೋಗ್ತೀವಿ, ಎಷ್ಟು ಜನ ಹೈಯರ್ ಮಾಡ್ತೀವಿ, ಎಂತೆಂಥವ್ರನ್ನ ಹೈಯರ್ ಮಾಡ್ತೀವಿ, ಲೀಗಲಾಗಿ ಏನೇನು ಕ್ರಮಗಳು ಕೈ ತೊಗೊತೀವಿ. ಸಿ ತೊಗೊಳ್ಳಿ, ಹಿಂದೆನೂ ಒಂದು ಎಕ್ಸಾಂಪಲ್ ಇದೆ. ಒಬ್ಬರು ಇದೇ ಥರ ಒಂದು ತೆಲುಗು ಲ್ಯಾಂಗ್ವೇಜು ತಮಿಳಲ್ಲಿ ಚಾಲೆಂಜ್ ಹಾಕಿ ಮಾಡಿ ಪೊಲೀಸವ್ರಿಗೂ ಚಾಲೆಂಜ್ ಹಾಕಿದ್ರು, ಹಿಡಿದ್ಬಿಡಿ ನೋಡೋ ಅಂತ ಹೇಳ್ಕೊಂಬಂದ್ರು ಪೊಲೀಸು. ಹಿಡಿಯೋಕ್ಕಾಗಲ್ಲ ಅನ್ನೋದೇನಿಲ್ಲ. ಬಟ್ ಏನಂತಂದರೆ ದ ವೇ ಯು ಪ್ರೋಗ್ರೆಸ್, ನೀವು ಯಾವ ಥರ ನುಗ್ಗಕ್ಕೆ ಇಷ್ಟಪಡ್ತೀರಿ, ಎಂತೆಂಥವ್ರನ್ನ ಹೈಯರ್ ಮಾಡ್ಕೋತೀರಿ, ಎಂತೆಂಥವ್ರು ಬಾಗಿಲು ತಟ್ತೀರಿ ನಿಮ್ಮನ್ನು. ಆ್ಯಂಡ್ ನಾಟ್ ಓನ್ಲಿ ದಟ್, ಇದು ಒಂದು ಸತಿ ಎಕ್ಸಾಂಪಲ್ ಅಂದರೆ ಎಷ್ಟೋ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಆ ಪ್ರಯತ್ನದಲ್ಲಂತೂ ಇದೀನಿ ನಾನು ಬಿಡಲ್ಲ. ಆ್ಯಕ್ಚುಲಿ ಅದನ್ನು ಸೆಂಟ್ರಲ್ IT ಟೀಮ್ ಏನೋ ಮಾಡಬೇಕು. ಪಾಕಿಸ್ತಾನ ಯುದ್ಧ ಆದಾಗ ಅವ್ರದ್ದು ಯಾವುದೇ ಇಲ್ಲಿ ವಿಡಿಯೋ ಬರೆದಿದ್ದಂಗೆ ಮಾಡಿದ್ದಾರೆ. ಸೊ ನೀವು ಮೊನ್ನೆ ಹುಬ್ಬಳ್ಳಿಯಲ್ಲಿ ಹೋಗಿ ಅದು ಕೊಟ್ಟಿರೋದು ಮಿಸ್ ಇದಾಗೋಯ್ತು. ಸೊ ಆ ಥರದಲ್ಲಿ ಮಿಸ್ ಆಗಲಿಲ್ಲ. ಅಲ್ಲ ನಾವು ಕೇಳಿದ್ದು. ಸೊ ಹಾಗಾಗಿ ನಿಮಗೂ ಮಿಸ್ ಆಗಬಾರ್ದು. ಇಫ್ ಯು ಆರ್ ಮೆಚ್ಯೂರ್ಡ್, ನಿಮಗೆ ಮಿಸ್ ಆಗಲೇಬಾರ್ದು. ಚಿತ್ರರಂಗದಲ್ಲಿ 1 ಲಕ್ಷ ಜನ ಇದ್ದಾರೆ, ಯಾರೂ ರಿಯಾಕ್ಟ್ ಮಾಡಿಲ್ಲ. ರಿಯಾಕ್ಟ್ ಮಾಡಿದವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು. ಸಿಂಪಲಾಗಿ ಹೇಳ್ತೀನಿ ಕೇಳಿ ಸರ್, ಅಲ್ಲಿ ಮಾತಾಡಬೇಕಾದ್ರೆ ನನಗಷ್ಟು ಡಿಗ್ನಿಟಿ ಇಲ್ವಾ? 30 ವರ್ಷ ಅಂದರೆ ಸುದೀಪ್ ನೋಡಿಲ್ವ ನೀವು? ಯಾವ ಥರ ನಾನು ಆ ಥರ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ, ಇಲ್ಲ ಯಾವ್ದಾದ್ರು ಕಲಾವಿದ್ರ ಮೇಲೆ ಹೋಗ್ಬಿಟ್ಟು ರಾಂಗಾಗಿ ಮಾತಾಡಿದ್ದೀನಿ? ಎಂಥ ಸಂದರ್ಭ ತಗೊಳ್ಳಿ. ಅಲ್ಲಿ ಹೇಳಿದ್ದೀನಿ ಅಂದ್ರೆ ಅವತ್ತು ಸಾಯಂಕಾಲ ನಮಗೆ ಒಂದು ವಿಚಾರ ಬರುತ್ತೆ, ಸ್ಟ್ರಾಂಗಾಗಿ ಬರುತ್ತೆ, ಒಂದು ದೊಡ್ಡ ಫೋರ್ಸಿಂದ ಬರುತ್ತೆ, ಏನೇನು ದುಡ್ಡು ಇನ್ವೆಸ್ಟ್ ಆಗ್ತದೆ. ಈ ಯಾವುದು ದುಡ್ಡು ಇನ್ವೆಸ್ಟ್ಮೆಂಟು ನಿಮ್ಮ ಸಿನಿಮಾನ ಪೈರಸಿ ಮಾಡಿ ದುಡ್ಡು ಮಾಡೋಕ್ಕಲ್ಲ, ನಿಮ್ಮ ಸಿನಿಮಾನ ಹಾಳು ಮಾಡೋಕ್ಕೆ ಅಂತ ಗೊತ್ತಾದಾಗ ನಾವು ನಿಂತ್ಕೊಂಡಿಲ್ಲ ಅಂದರೆ ಇನ್ಯಾರು ಬರಬೇಕು? ಅವತ್ತು ನನ್ನ ಸಂಭ್ರಮದಲ್ಲಿ ನಾನು ಹೋಗಿ ಸಂಭ್ರಮನ ನಿಲ್ಲಿಸ್ಬಿಟ್ಟು ಆ ಲೈನ್ ಹೇಳಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಐ ಜಸ್ಟ್ ಲಾಸ್ಟ್ ಅ ಗ್ರೇಟ್ ಈವ್ನಿಂಗ್. ಐ ವೆಂಟ್ ದೇರ್ ಟು ಸೆಲೆಬ್ರೇಟ್. ಅದನ್ನು ಹೋಗಿ ಮಾತಾಡಿದ್ದೀನಿ ಅಂದರೆ ಯಾರು ಕೇಳಿಸ್ಕೋತಾ ಇದ್ದಾರೆ ಅವ್ರಿಗೆ ಹೇಳಬೇಕಿತ್ತು ಸರ್. ನಾನು ಅವ್ರಿಗೆ ಅರ್ಥ ಆಯಿತು, ಯಾರು ಕೇಳಿಸ್ಕೋಬೇಕಿತ್ತು ಕೇಳಿಸ್ಕೊಂಡ್ರು. ನಾನು ಹೇಳ್ತಾ ಇರೋದು ಅಷ್ಟು ಮೆಚ್ಯೂರಿಟಿ ನನಗೆ ಇರಲಿಲ್ಲ ಅಂದರೆ, ಆವೇಶದಲ್ಲಿ ಮಾತಾಡೋನಾಗಿದ್ದರೆ ಇವತ್ತು ಯಾವ್ಯಾವುದೋ ಕಾಂಟ್ರವರ್ಸಿಯಲ್ಲಿ ಸಿಗಾಕೋಬೇಕಿತ್ತು. ನನಗೆ ಇಂಟೆನ್ಷನ್ನೇ ಇಲ್ಲ ಯಾರ್ದ ತಲೆಗೆ ಹಾಕೋಕ್ಕೆ. ಯಾರ್ದೇ ಸಿನಿಮಾ ಬಂದರೆ ನಾವೇನಾದ್ರು ತಲೆ ಹಾಕ್ತೀವ ಇಲ್ವ? ನಾನು ಸುಮ್ಮನೆ ಕೂತಿರ್ತೀವಿ ನಾವು. ನಾನೇನು ಹೇಳ್ತಾ ಇದ್ದೀನಿ, ಇಂಥವ್ರಿಗೆ ಹೇಳಿದ್ದು ಅಂತ ನಾನು ಹೇಳಿದ್ದು. ನಾನು ಪೈರಸಿ ಬಗ್ಗೆ ಮಾತಾಡಿದೆ, ಅಲ್ಲಿ ಇನ್ನಿಬ್ಬರಿದ್ರು ನನ್ನೊಟ್ಟಿಗೆ ಮಾತಾಡೋರು. ಇದು ಯಾವುದೋ ಗ್ರೌಂಡ್ ಲೆವೆಲಲ್ಲಿ ಫ್ಯಾನ್ ವಾರ್ ಆಗಿದೆ, ಅವರಿಬ್ರು ಯಾಕೆ ಮಾತಾಡಿರೋರು? ಮಾತಾಡಿದ್ದೀವಿ, ಕರೆಕ್ಟಾಗಿ ಮಾತಾಡಿದ್ದೀವಿ. ಅದಾದಮೇಲೆ ಆ್ಯಕ್ಚುಲಿ ಏನು ನ್ಯೂಸ್ ಆಗಿಲ್ಲ. ಯಾರೋ ಒಬ್ರು ರಿಯಾಕ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಎಲ್ಲರೂ ಬಂದು ನನಗೆ ಕೇಳೋ ಬದಲು ದಯವಿಟ್ಟು ಅಲ್ಲೋ ಕೇಳಿ ಯಾರಿಗೆ ಹೇಳಿದ್ದು ಅಂತ. ನಮಗೆ ಹೇಳಿದ್ರೆ ನಾನು ಬರ್ತೀನಲ್ಲ ಮಾತಾಡೋಕ್ಕೆ. ನಾನು ಯಾರಿಗೆ ಹೇಳಿದ್ದೀನಿ ಅಂತ ಸ್ಪಷ್ಟತೆ ಕೊಟ್ಟಾಯಿತು. ಕರೆಕ್ಟ್. ಈಗ ಇನ್ನೊಂದು ಸರ್, ಅಷ್ಟು ಜನ ಕಲಾವಿದರು ಯಾರು ಇದ್ದಾರೆ, ಎಲ್ಲರಿಗೂ ಸುದೀಪ್ ಗೊತ್ತು, ಯಾರೂ ರಿಯಾಕ್ಟ್ ಮಾಡಿಲ್ಲ.
ಯಾಕೆ ರಿಯಾಕ್ಟ್ ಮಾಡಿಲ್ಲ ಅವ್ರಿಗೆ ಹೋಗಿ ಕೇಳಿ ಗೊತ್ತು. ಆ್ಯಂಡ್ ನಾನು ಯಾಕೆ ಸರ್ ರಿಯಾಕ್ಟ್ ಮಾಡಬೇಕು ಯಾರ್ದೋ ರಿಯಾಕ್ಷನ್ಗೆ? ನಮಗೆ ಇವಾಗ ನೀವು ಹೇಳ್ತೀರಿ ಯಾರೋ ಮಾಡಿರೋ ಇಮ್ಮೆಚ್ಯೂರಿಟಿ ನಾನು ಮಾಡೋಕ್ಕಾಗುತ್ತಾ? ನನ್ನ ಹೆಸರು ತೊಗೊಂಡ್ರೆ ನಾನು ಮಾಡ್ತೀನಿ. ನನಗೆ ಅಂತ ಹೇಳಿ ಅಷ್ಟು ಗಾಂಭೀರ್ಯತೆಯಲ್ಲಂತೂ ನಾನು ಉತ್ತರ ಅಂತೂ ಕೊಟ್ಟೇ ಕೊಡ್ತೀನಿ. ನನಗಂದರೆ ಮೇ ಬಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕರೆಕ್ಟ್. So why are we even talking about it? One thing don't forget, sir, it is one thing important evening for me in my life. Correct? ನಾನು ಹೋಗಿ ಕುಣಿದು ಕುಪ್ಪರಿಸಿ ಶುಗರ್ ಕೋಟೆಡ್ ಲೈನ್ಸ್ ಹಾಕಿ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಸರ್. ಐ ವಾಸ್ ಆನೆಸ್ಟ್ ಟು ಇಟ್ ಬಿಕಾಸ್ ಐ ಥಿಂಕ್ ಆಸ್ ಅ ಟೀಮ್ ಲೀಡರ್ ಐ ಹ್ಯಾಡ್ ಟು ಸ್ಟ್ಯಾಂಡ್ ಅಪ್, ವಾಯ್ಸ್ ಔಟ್, ಐ ಡಿಡ್. ಬಟ್ ನೀವು ಪೈರಸಿ ಯೂಸೇ ಮಾಡಿಲ್ಲಲ್ಲ ಸರ್? ಯೂಸ್ ಮಾಡಿದ್ರೆ ಮೋಸ್ಟ್ಲಿ ಕರೆಕ್ಟಾಗಿ. ಒಂದು ನಿಮಿಷ, ಪೈರಸಿ ಅಂತ ಯೂಸ್ ಮಾಡಿದ್ದಿದ್ರೆ ಯಾರಿಗೆ ನೆಮ್ಮದಿ ಸಿಗ್ತಾ ಇತ್ತು? ಅಲ್ಲ, ನೆಮ್ಮದಿ ಸಿಗ್ತಾ ಒಂದ್ ಇತ್ತು ನಿಮಿಷ, ನಿಮಗೆ ಇಲ್ವೋ ಉತ್ತರ, ಸರ್? ಒಂದ್ ನಿಮಿಷ ಅಲ್ಲ ಸರ್. ಸರ್, ನೆಮ್ಮದಿ ಸಿಗ್ತಾ ಇತ್ತು ಇಲ್ವೋ ಈ ಥರ ರಾಂಗ್ ಪರ್ಸೆಪ್ಷನ್ ಅಂತೂ ಆಗ್ತಿರ್ಲಿಲ್ಲ. ಹೇಳಿದ್ನಲ್ಲ ಈಗ ಪೈರಸಿ ಅಂತಲೇ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಪೈರಸಿ ಅಂತ ನಾನು ಹೇಳಲಿಲ್ಲ. ಇಡೀ ಇಂಡಸ್ಟ್ರಿ ಯಾಕೆ ಮಾಡಬೇಕಿತ್ತಲ್ಲ? ಸರ್ ಅಂದರೆ ಯುದ್ಧವಾದ ಅನ್ನೋ ಬರುತ್ತೆ ಅದೆಲ್ಲ. ಯಾರು ರಿಯಾಕ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ರಿಯಾಕ್ಟ್ ಮಾಡಬೇಕಾಗಿದ್ದು 45 ನಮಗೆ ಹೇಳ್ತಾರೆ ಅಂತ ರಿಯಾಕ್ಟೇ ಮಾಡಲಿಲ್ಲ. ಉಪ್ಪಿ ಸರ್ ರಿಯಾಕ್ಟ್ ಮಾಡಬೇಕಿತ್ತು, ಯುವ ಸರ್ ರಿಯಾಕ್ಟ್ ಮಾಡಬೇಕು, ರಕ್ಷಿತ್ ಶೆಟ್ಟಿ ರಿಯಾಕ್ಟ್ ಮಾಡಬೇಕಿತ್ತು, ಗೋಲ್ಡನ್ ಸ್ಟಾರ್ ರಿಯಾಕ್ಟ್ ಮಾಡಬೇಕಿತ್ತು, ರಿಷಬ್ ಶೆಟ್ಟಿ ರಿಯಾಕ್ಟ್ ಮಾಡಬೇಕಿತ್ತು. ಯಶ್ ಎಲ್ಲ ಬಿಡಿ, ಯಶ್ ರಿಯಾಕ್ಟ್ ಮಾಡಬೇಕಿತ್ತು. ನನಗೆ ಹೇಳ್ತಾ ಇದ್ದಾರೆ ಇವರು. ಒಂದು ನಿಮಿಷ ಸರ್. ಇಫ್ ಯು ಆಲ್ ಲುಕ್ ಕ್ಲೋಸರ್, ಆರ್ ವಿ ಸೋ ಇಮ್ಮೆಚ್ಯೂರ್ಡ್ ಟು ಸಿ ವಾಟ್ ಇಸ್ ಹ್ಯಾಪ್ನಿಂಗ್, ವಾಟ್ ಇಸ್ ನಾಟ್ ಹ್ಯಾಪ್ನಿಂಗ್? ನಾನು ಹೇಳಿದೆ, ನೋಡಿದೆ ಎಲ್ಲಿಂದ ಸೌಂಡ್ ಬರ್ತದೆ. ನಾನು ಯಾರಿಗೂ ಹೇಳಿಲ್ಲ. ಯಾಕೆ ಕೆಲವು ಕಡೆಯಿಂದ ಬಂದ್ಬಿಟ್ಟು ಯಾರ್ಯಾರೋ ಹೀರೋಗಳಿಗೆಲ್ಲ ಬೈದಿದ್ದು, ಯಾರೋ ಹೀರೋಗಳು ರಿಯಾಕ್ಟ್ ಮಾಡಿದ್ರ? ಯಾರು ಮಾಡಿಲ್ಲ. ನಿಮಗೆ ಅಂತ ನೀವು ಯಾಕೆ ಅನ್ಕೋತೀರಿ? ಹಂಗೆ ಅಂದ್ಬಿಟ್ಟಿದ್ರೆ ನಾನು ನೆಮ್ಮದಿ ಆಗ್ತಾಯಿತ್ತು ಅನ್ನೋ ನನ್ನ ಇಷ್ಟ. ನಾನು ಹೇಳಲಿಲ್ಲ. ನೀವು ಕೇಳಿದ್ರೆ ಉತ್ತರನೂ ಕೊಟ್ಟೆ, ಯಾರಿಗೆ ಹೇಳಿದ್ದು ಅಂತ. ನಾನು ಉತ್ತರನೂ ಕೊಟ್ಟೆ, ಎಲ್ಲೂ ಓಡೋಗಿಲ್ಲ, ಕಂಪ್ಲೀಟಾಗಿ ಉತ್ತರ ಕೊಟ್ಟೆ. ಈಗ ನಮಗೆ ಯಾರಾದರೂ ರಿಯಾಕ್ಟ್ ಮಾಡಿದರೆ ಅಥವಾ ಅದಕ್ಕೆ ಯಾರಾದ್ರು ರಿಯಾಕ್ಟ್ ಮಾಡಿದರೆ ದಯವಿಟ್ಟು ನೀವು ಅಲ್ಲೋಗಿ ಕೇಳಿ ಇದೇ ಥರ ಯಾರಿಗೆ ಹೇಳಿದ್ದು ಅಂತ. ಯಾಕಂದ್ರೆ ವೇದಿಕೆ ತುಂಬ ಜನ ಹತ್ತುತ್ತಾ ಇದ್ದಾರೆ. ಅಮ್ಮ ಡಿ ಕೆ ಸರ್ ಹತ್ತುತ್ತಾ ಇದ್ದಾರೆ, ಸಿದ್ದರಾಮಯ್ಯ ಹತ್ತುತ್ತಾ ಇದ್ದಾರೆ, ಅವರು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಆ ಕಡೆ ಶಿವಣ್ಣ, ಉಪೇಂದ್ರ, ರಿಯಾಜ್ ಶೆಟ್ಟಿ ಕೂತ್ಕೊತಾ ಇದ್ದಾರೆ ಇಂಟರ್ವ್ಯೂಗೆ. ಈ ಕಡೆ ನೋಡಿದ್ರೆ ನಲ್ಪಾಡು, ನಾನು ರಾಜಗೌಡರು ಬೇರೆ ಮಾತಾಡ್ಬಿಡಿ. ಯಾರಿಗೆ ಹೇಳಿದ್ದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದ್ದೀವಿ ನಾವು. ನಾವ್ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ನಮ್ಮ ಸಿನಿಮಾ ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಅಹಮ್ಮಲ್ಲಿ ನಾನು ಇವತ್ತುವರೆಗೆ ಬಾಳ್ ಬದುಕಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಐ ಹ್ಯಾವ್ ನಾಟ್ ಲವ್ಡ್ ಎನಿಥಿಂಗ್ ಮೋರ್ ದನ್ ಸಿನಿಮಾ. ಐ ಡೋಂಟ್ ಕೇರ್ ಅಬೌಟ್ ಅದರ್ ಥಿಂಗ್ಸ್ ಆಫ್ ಲೈಫ್. ಐ ಲೀಡ್ ಅ ಸಿಂಪಲ್ ಲೈಫ್. ನನಗೆ ಯಾವತ್ತೂ ನೀವು ಯಾವುದೇ ಒಂದು ದರ್ಶನ ಬಗ್ಗೆ ಬಂದು ಕೇಳೋದಾಗಲಿ ಇವತ್ತವರೆಗೆ ಯಾವುದೂ ಕೆಟ್ಟದ್ದು ಮಾತಾಡಿಲ್ಲ ನಾನು. ಮೊನ್ನೆ ಹುಟ್ಟದಬ್ಬ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ನಾನೇ ಒಂದು ಕುದುರೆ ಎಪಿಸೋಡೆಲ್ಲ ಹೇಳಿದವನು. ನಾನು ಯಾಕೆ ಯಾರಿಗಾನ ಕೆಟ್ಟದ್ದು ಬಯಸಲಿ? ನನ್ನ ಸಿನಿಮಾ ಅದ್ರ ಪಾಡಿಗೆ ಇರೋಕ್ಕೆ ಬಿಡ್ಬೋದಲ್ಲ. ಅದು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ತಲುಪಿದೆ, ಅವರಿಂದ ಅಂತೂ ಹೋಗ್ತೀನಿ, ನಾನು ಬಿಡೋಲ್ಲ. ಓಪನ್ ಅಪ್ ಅಂತೂ ಮಾಡ್ದಲ್ಲೇ ಇರೋಕ್ಕಾಗತ್ತಾ? ಈಗ ನಾನು ಯಾರ್ದಾರು ಹಿಡಿದ್ವಿ ಮಾಡಿದ್ವಿ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲಮ್ಮ. So I am not here to create a controversy, I am not here, but imagine the pain I would have gone through. When you see it in naked eyes, ಏನು ನಡೀತಾ ಇದೆ ಒಂದು ಫುಲ್ ಎವಿಡೆನ್ಸಸ್ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಬಂದಾಗ ಆಗಲ್ವಾ? ಏನು ಮಾಡಿದೆ ನಮ್ಮ ಸಿನಿಮಾ? ಪ್ರತಿ ಟೀಮಲ್ಲೂ 2 ಕ್ರಿಕೆಟ್ ಟೀಮಲ್ಲಿ 11 ಜನ ಇರ್ಬೇಕು ತಾನೆ. ನನ್ನ ಸಿನಿಮಾ ಬರ್ಬೇಕಾದ್ರೆ ಎದುರುಗಡೆ 33 ಜನ ಇರ್ತಾರೆ ಟೀಮು, ನಾವಿರೋದು 11 ಜನ, ಆದರೂ ಫೈಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಅದಕ್ಕೆ ಅಂತಲ್ಲ. ಆ್ಯಂಡ್ ಇನ್ನೊಂದು, ನಿಮಗೆ ಹೆಸರು ತೊಗೊಂಡಲ್ಲ ಅಂದಮೇಲೆ ಯಾರು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಮಾಡಿಕೊಡುದು ನಿಮಗೊಂದು ಫೋನ್ ಬಂತು, ಆ ಫೋನ್ ಬಂದ ನಂತರ ನೀವು ರಿಯಾಕ್ಟ್ ಮಾಡಿದ್ದು ಅಂತ ರಾಜಗೌಡ ಅವರು ಹೇಳ್ತಾರೆ. ಸೊ ಆ ಫೋನ್ ಬಗ್ಗೆ ಹಿಂಗಿತ್ತು ಸರ್, ಅದು ಹಿಂಗಾಯ್ತು ಸರ್. ಅವ್ರಿಗೆ ಬಂತಲ್ಲ ಈಗ ಲೋನ್ ಅಪ್ಲೈ ಕಿಯಾ ಅಂತ, ಆಪ್ಕಾ ಫಿಲಮ್ ಟೆನ್ಷನ್ ಮೇ ಹೇ ಅಂತ ಬಂತು ಸರ್. ಮಾತಾಡಿದೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಡೀಟೇಲ್ಸ್ ಬಿಕಾಸ್ ಐ ವಿಲ್ ನಾಟ್ ಗಿವ್ ಎನಿ ಕ್ಲೂ. ಟ್ರಸ್ಟ್ ಮೀ ಸರ್, ನಾನು ಇದನ್ನು ನಿಮಗೆ ಇದು ಮಾಡೋಕ್ಕೆ ಹೇಳ್ತಲ್ಲ. ಡೋಂಟ್ ಆಸ್ಕ್ ಮೀ ಕ್ವಶನ್ಸ್ ಆನ್ ದಟ್ ಬಿಕಾಸ್ ನಾವೇನು ಮಾಡೋಕ್ಕೆ ಕೊಟ್ಟಿದ್ದು ಐ ಕಾಂಟ್ ಟಾಕ್ ಅಬೌಟ್ ಇಟ್. ಟ್ರೈ ಮಾಡ್ತೀನಿ ಸರ್. ಐ ಡೋಂಟ್ ನೋ ವೆದರ್ ಐ ಬಿ ಸಕ್ಸಸ್ಫುಲ್ ಆರ್ ಹೌ ಸಕ್ಸಸ್ಫುಲ್ ಐ ಬಿ. ಬಟ್ ಸಕ್ಸಸ್ ಆದಲ್ಲಿ ಮಾತ್ರ ಒಂದು ದೊಡ್ಡ ಒಂದು ಏನಿದೆ, ಒಂದು ಪೈರಸಿ ಮಾಬ್ ಅಂತ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನಂತೂ ಒಂದು ಅಟ್ಲೀಸ್ಟ್ 80% ಫಿನಿಷ್ ಮಾಡೋವಂಥ ಒಂದು
ಐಡಿಯಾದಲ್ಲಿದ್ದೀವಿ. ಅದಕ್ಕೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸರ್ಕಾರದಿಂದ ನಾವು ಹೆಲ್ಪ್ ತೊಗೊಬೇಕು, ಯಾರ್ಯಾರಿಗೆ ತೊಗೊಬೇಕು, ಪ್ರತಿಯೊಬ್ಬರು ಹೆಲ್ಪ್ ಕೇಳಿದ್ದೀವಿ. ಪ್ರತಿಯೊಬ್ಬರದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಒಂದು ಏನೋ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ, ಬೇರೆ ಹೆಲ್ತ್ ಪೈರಸಿ ಬಗ್ಗೆ ಮಾತಾಡ್ತಾರೆ, ಬೇರೆ ಟೈಮಲ್ಲಿ ಕೂಲ್ ಆಗಿರ್ತಾರನ್ನು ಮಾಡ್ತೀವಿ ಅಂದರೆ ಯಾರು ಒಗ್ಗಟ್ಟಾಗಿ. ಸೊ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಒಗ್ಗಟ್ಟು ಬರಲ್ಲ ಸರ್. ಮಿಕ್ಕಿ ಟೈಮಲ್ಲಿ ಮಾತಾಡೋಕೆ ಹೋದರೆ ಅವ್ರನ್ನ ಕೇರೇ ಮಾಡಲ್ಲ. ಸಮ್ಟೈಮ್ಸ್ ನಮಗೆ ಅನಿಸುತ್ತೆ ಯಾರಿಗೋಸ್ಕರ ಅವ್ರು ನಿಂತ್ವಿ ನಾವು, ಅವರೇ ಇಲ್ವಲ್ಲ. ಸೊ ಇದು ತಪ್ಪಿಲ್ಲ ಸರ್. ಇವತ್ತಿನ ಸೊಸೈಟಿ ಹೇಗಾಗೋಗಿದೆ ಅಂದರೆ, ನೀವು ತುಂಬ ನಾನು ನಿಂತ್ಕೋತೀನಿ ಅಂದ್ರೆ ಲಾಸ್ಟಲ್ಲಿ ನೀವು ಒಬ್ಬರೇ ಇರ್ತೀರಿ. ಈ ಟುಡೇ ಸ್ಮಾರ್ಟ್ನೆಸ್ ನಿಮಗೆ ಹೆಲ್ಪ್ ಕೇಳಿದಾಗ ಹೆಲ್ಪ್ ಮಾಡಿ, ಕೇಳಿ ಅಂದಾಗ ಆರಾಮಾಗಿರಿ. ಅದ್ರಲ್ಲಿ ಏನು ಎಥಿಕ್ಸ್ ಲಾಜಿಕ್ ಬರಲ್ಲ ಸರ್. ನಾನು ಹೇಳೋದು ಅಷ್ಟೇ ನನಗೆ. ಬಿಕಾಸ್ ಸಿ ಐ ಹ್ಯಾವ್ ಸೀನ್ ಇಂಡಸ್ಟ್ರಿ, ಐ ಹ್ಯಾವ್ ಸೀನ್ ಸೊಸೈಟಿ. ಸಮ್ಟೈಮ್ಸ್ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಉದ್ದೇಶ ಇಟ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ತಾರೆ ನಾನು ನಿಮಗೆ ಕರೆದೇ ಇಲ್ಲ, ನೀನು ಯಾರು ಮಾತಾಡೋಕ್ಕೆ ಅಂದ್ಬಿಡ್ತಾರೆ ಟಕಾರ ಅಂದ್ಬಿಟ್ಟು. ಅಯ್ಯಯ್ಯೋ ಏನೋ ಸಹಾಯ ಮಾಡೋಕ್ಕೆ ಬಂದರೆ ಹಿಂಗೆ ಹೇಳ್ತಾ ಇದ್ದಾರಲ್ಲ. ಈಗ ಆಗಿದೆ, ನಿಮಗೂ ಆಗಿರುತ್ತೆ, ನಮಗೂ ಆಗಿರುತ್ತೆ. ಕೆಲವರಿಗೆ ದೊಡ್ಡ ಮಟ್ಟದಲ್ಲಾಗಿದೆ, ಕೆಲವರಿಗೆ ಚಿಕ್ಕ ಮಟ್ಟದಲ್ಲಾಗಿದೆ ಅಷ್ಟೇ. ಬಟ್ ವಿ ಆಲ್ ಹ್ಯಾವ್ ಗಾನ್ ಥ್ರೂ ಇಟ್. ಸೊ ಮೈಂಡಿಂಗ್ ಯುವರ್ ಬಿಸ್ನೆಸ್ ವೆನ್ ನಿಮ್ಮ ಹೆಲ್ಪ್ ಯಾರು ಕೇಳ್ತಾ ಇಲ್ಲ ಅಂದಾಗ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಸರ್. ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ರಾಂಗ್ ಥಿಂಗ್. ಬಂದು ಕೇಳಿದ್ರ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಂತ್ಕೋತಾರೆ ಅವರು. ಅವ್ರು ಹೇಳಿದ್ರು ಯಾರು ಇವರ ಏನ್ರಿ ಅನ್ನೋಷ್ಟು ಅವ್ರಿಲ್ಲ. ಮತ್ತು ನಾನು ನೀವು ಸಿಗಾಕೊಂಡಿದ್ದೀವಿ. ನೀವು ನನಗೆ ಒಂದೇ ಪ್ರಶ್ನೆ ಕೇಳ್ತಾರೆ, ಏನೋ ಅಂದ್ರೆ ಏನು ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಈಗ ಒಂದು ನಿಮಿಷ ನಾನು ಕರ್ಕೊಂಬರ್ತೀನಿ ತಾಡಿ ಅನ್ಬೇಕು. ಈ ಸಿಚುವೇಶನ್ ಎಲ್ರಿಗೂ ಆಗಿದೆ ಸರ್, ನಮಗೂ ಆಗಿದೆ. ಅದಾದಮೇಲೆ ಏನಾಗುತ್ತೆ ಹೇಳಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ ಸರ್. ದೊಡ್ಡ ವ್ಯಕ್ತಿ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ, ವಿಷ್ಣು ಸರ್. ಬರ್ತಾ ಅವ್ರು ಹೆಂಗಾಗಿದೆ ಹೇಳಿ, ಮನೇಲಿ ಒಳ್ಳೆ ದೇವ್ರ ಥರ ಕೂತ್ಕೊಳ್ಳೋರು ಸರ್. ಅವ್ರಿಗಿರೋ ತಾಕತ್ತು, ಅವ್ರಿಗಿರೋ ಫ್ಯಾನ್ಸಿಗೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಎಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಆ ವ್ಯಕ್ತಿತ್ವನೂ ಇತ್ತು ಅವರಿಗೆ. ಸೈಲೆಂಟ್ ಯಾಕೆ ಆಗ್ತಾಯಿದೆ ಅಂದರೆ ನೋಡಿ ಸಾಕಾಗ್ಬಿಟ್ಟಿತ್ತು ಅವ್ರಿಗೆ. ನಮ್ಮ ಹತ್ರ ಮಾತಾಡೋದಲ್ಲ. ನಾವೇನಾರ ಅಲ್ಲ ಅಪ್ಪಾಜಿ ಹಿಂಗೆ ಆಗ್ತಾಯಿದ್ವಿ, ಕಾಫಿ ಕುಡೀರ, ಆರಾಮಾಗಿ ಕೂತ್ಕೊಳ್ರಿ. ಅವ್ರು ನೀವೇನಾದ್ರು ಗಲಾಟೆಗೆ ಹೋದ್ರೆ ನಾಳೆ ಅವರೇ ಇರಲ್ಲ. ಇಲ್ಲ ಅಪ್ಪಾಜಿ ಸುಮ್ಮನೆ ಅನ್ನೋದು. ನೆಕ್ಸ್ಟ್ ಅವ್ರದ್ದೊಂದು ಹಿಂಗೆ ಇಟ್ಕೊಂಡು ನಗ್ತಾರೆ ಗೊತ್ತಾ. ನಾವೆಲ್ಲ ಹೊಡ್ಕೊಂಡ್ಬಂದಿರ್ತಾ ಇದ್ವಿ. ಅವ್ರು ಕೂತ್ಕೊಂಡು ಏನ್ರಿ ಆಯಿತು, ಏನಿಲ್ಲ, ಅದೇ ಹೇಳಿದ್ದು ಅವತ್ತು ಲಾಸ್ಟ್ ಟೈಮ್ ಅಂತ. ಸಿ ದಟ್ ಈಸ್ ಹಸ್ ಎಕ್ಸ್ಪೀರಿಯನ್ಸ್. ಸೊ ನಮ್ದನ್ನು ನಾವು ನೋಡ್ಕೊಂಡ್ರೆ ಸರ್, ಐ ಥಿಂಕ್ ದ ಸೊಸೈಟಿ ಕ್ಯಾನ್ ಬಿಕಮ್ ಬೆಟರ್ ವಿತ್ ಯು ಲುಕಿಂಗ್ ಆಫ್ಟರ್ ಯುವರ್ ಸೆಲ್ಫ್ ಫಸ್ಟ್. ಕೀಪಿಂಗ್ ನಿಮ್ಮ ಮನೆ ಕ್ಲೀನ್ ಇಟ್ಕೊಂಡ್ರೆ ಅದನ್ನ ಇನ್ಸ್ಪೈರ್ ಆಗಿ ಪಕ್ಕದ ಮನೆಯವ್ರು ಕ್ಲೀನ್ ಇಟ್ಕೊಂಡ್ರೆ ಅದನ್ನ ಇನ್ಸ್ಪೈರ್ ಆಗಿ ರೋಡ್ ಕ್ಲೀನ್ ಇಟ್ಕೊಂಡ್ರೆ ಅದು ಏರಿಯಾ ಕ್ಲೀನ್ ಇಟ್ಕೊಂಡ್ರೆ ಐ ಥಿಂಕ್ ಯುವರ್ ವೆನ್ ಐ ಸೇ ಯುವರ್ ಹೌಸ್ ಐ ಥಿಂಕ್ ಯುವರ್ ಸೆಲ್ಫ್. ಐ ಲೈಕ್ ಟು ಕೀಪ್ ಮೈ ಸೋಲ್ ಕ್ಲೀನ್. ನನ್ನ ಸಿನಿಮಾ ಶತಪ್ರಯತ್ನ ಆಗಿ ಮಾಡ್ತಾ ಇದ್ದೀನಿ. ಅದರಿಂದ ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆದರೆ, ಒಂದಿಷ್ಟು ಚಿತ್ರಕಥೆಗೆ ಹೆಲ್ಪ್ ಆದರೆ, ಅದರಿಂದ ಇನ್ನೊಂದಿಷ್ಟು ದುಡ್ಡು ಬರೋಕ್ಕಾದರೆ, ಅದರಿಂದ ಇನ್ನು 10 ಪಿಕ್ಚರ್ ತೊಗೊತಾರೆ ಅವರು. ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ವಿತ್ ಮೀ. ಐ ಆಮ್ ಕೀಪಿಂಗ್ ಮೈ ಸೆಲ್ಫ್ ಅಪ್ಡೇಟೆಡ್ ಲೈಕ್ ದಟ್ ಕ್ಲೀನ್. ಸರ್, ಈಗ ಚೇಂಬರ್ ಜೊತೆ ಪೈರಸಿ ಸಂಬಂಧಪಟ್ಟಾಗ ನೀವೇನಾದರೂ ಈ ಟೈಮಲ್ಲಿ ಅಥವಾ ಯಾವಾಗ ಡಿಸ್ಕಷನ್ ಮಾಡಿದ್ರೆ? ಸರ್, ಇದು ಪೈರಸಿ ವಿಚಾರವಾಗಿ ಇಷ್ಟು ಚರ್ಚೆ ಆಯಿತು. ನಾನು ಆಲ್ಮೋಸ್ಟ್ 1 ವರ್ಷದ ಹಿಂದೆ ಪ್ರಜಾವಾಣಿಯಲ್ಲೇ ಒಂದು ಪುಟದಷ್ಟು ಪೈರಸಿ ಬಗ್ಗೆ ಬಂದಿದೆ. ಕಮಿಷನರಿಗೆ ಫೋನ್ ಮಾಡಿದರೆ ಎಷ್ಟು ದೂರುಗಳು ಬಂದಿದೆ ಅಂತ ಕೇಳಿದರೆ ದೂರುಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಪೈರಸಿ ಆ್ಯಕ್ಟಿವ್ ಆಗಿದೆ. ಸೊ ಈಗ ನಿಮಗೆ ಗೊತ್ತಾಗಿದೆ ನಿಮ್ಮ ಸಿನಿಮಾದ ಪೈರಸಿ ಆಗುತ್ತೆ. ಅದರ ಬಗ್ಗೆ ನೇರವಾಗಿ ಒಂದು ಕಂಪ್ಲೇಂಟನ್ನು ಕೊಡುವಂಥದ್ದು ಅಥವಾ ಏನಾದರೂ ಅಂಥ ಕ್ರಮಗಳನ್ನು ಈಗ ಕೈಗೊಂಡಿದ್ರೆ ಅಥವಾ ಫೋನಲ್ಲಿ ಮಾತಾಡಿದ್ರೆ? ಸರ್, ಮಾರ್ಕ್ ಸಿನಿಮಾ ಏನಾದರೂ ಅಭಿಮಾನಿಗಳ ಜೊತೆ ಯು ಥಿಂಕ್ ಐ ಆಮ್ ಫೋನಲ್ಲಿ ಮಾತಾಡ್ಬಿಡ್ತೀವ? ಏನು ಸರ್ ನೀವು ಅಲ್ಲ, ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನು ಫೋನಲ್ಲಿ ಅಲ್ಲಿ ವೇದಿಕೆಯಲ್ಲಿ ಹೇಳ್ಬಿಟ್ಟು ಒಂದು ಫೋನ್ ಮಾಡಿಬಿಟ್ಟು ಸರ್ ನೋಡ್ಕೊಳ್ಳಿ. ನಾನು ಇವಾಗಷ್ಟೇ ಹೇಳಿದೆ, ಸರ್ಕಾರದಿಂದ ಯಾರ್ಯಾರು ಸಪೋರ್ಟ್ ತೊಗೊಬೇಕು, ಎಲ್ಲೆಲ್ಲಿಂದ ತೊಗೊಬೇಕು ಎಲ್ಲ ತೊಗೊಂಡು ರೆಡಿ ಮಾಡಿದ್ದೀನಿ ಅಂತ. ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಮಾತಾಡಬೇಕು, ಏನು ರೆಡಿ ಆಗಬೇಕು ಎಲ್ಲ ಆಗಿದೆ ಸರ್, ಕಂಪ್ಲೀಟಾಗಿ ಆಗಿದೆ. ಈಗ ಏನಾಗುತ್ತೆ, ನಾವೇನೇನು ಮಾಡಿದ್ದೀವಿ ಪ್ರತಿಯೊಂದು ನಿಮಗೆ ಮುಂದೆ ಇಡೋದು ತಪ್ಪಲ್ಲ ಸರ್, ಅದು ಇಟ್ಕೊಂಡು ಹೋದ್ವಿ ಅಂದ್ಕೊಳ್ಳಿ. ಏನಾಗುತ್ತೆ, ದೇರ್ ಇಸ್ ನಥಿಂಗ್ ಆಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ನಾವೇನು ಮಾಡೋಕ್ಕೆ ಕೊಟ್ಟಿದ್ದೀವಿ, ಎಲ್ಲಿ ಹಿಡಿತೀವಿ, ಏನು ಮಾಡಬೇಕು ಅಂತ ಇದ್ದೀವಿ ಎಲ್ಲ ಹೌ ಕ್ಯಾನ್ ಐ ಪುಟ್ ದಟ್ ಅಕ್ರಾಸ್. ವಾಟ್ ನೀಡ್ಸ್ ಟು ಬಿ ಡನ್ ಡೆಫಿನೆಟ್ಲಿ ನೀಡೆಡ್ ಇನ್ ದ ರೈಟ್ ವೇ ಸರ್, 100%. ಹೆಚ್ಚು ಕಮ್ಮಿ ಆಗುತ್ತೆ, ರೋಡ್ ಸರಿ ಇರಲ್ಲ, ಇನ್ನೊಂದು ಸರಿ ಇರಲ್ಲ, ಧ್ವನಿನೇ ಇರಲ್ಲ ಸರ್ ಪಾಪ ಮಾತಾಡೋಕ್ಕೆ. ಯಾಕೆ ಬಿಟ್ಟಾಕಮ್ಮ ಹೋಲಿ, ಅಕ್ಕಪಕ್ಕದವರೇ ಚೆನ್ನಾಗಿದ್ದಾರೆ ನೆಮ್ಮದಿಯಾಗಿ, ನಾವು ಯಾಕೆ ಇದನ್ನು ನಮಗೆ ತೊಂದರೆ, ನಮ್ಮ ಬುಡಕ್ಕೆ ಬರುತ್ತೆ. ಈ ಕಡೆ 15-20 ಲಕ್ಷ ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ ಈಗ. ಅಂದರೆ ಪೈರಸಿ ತಡಿಲಿಕ್ಕೋಸ್ಕರ ಲಿಂಕ್ಗಳನ್ನು ಪರವಾಗಿಲ್ಲ ಸರ್, ಮನೆ ಕಟ್ಟಿದ್ದೀರ ಅಂದ್ಮೇಲೆ ಬಾಗಿಲಿಗೆ ದುಡ್ಡು ಹಾಕೋದ್ರಲ್ಲಿ ತಪ್ಪೇ ಇಲ್ಲ, ಹಾಕಿ. ಇಲ್ಲ ಕಳ್ರಿ ನೀವೇ ವೆಲ್ಕಮ್ ಕೊಟ್ಟಂಗೆ. ಬಾಗಿಲಿಗೆ ಹಾಕ್ಲೇಬೇಕು, ಕಿಟಕಿ ಇರಲೇಬೇಕು. ನೀವು 15 ಲಕ್ಷ ಖರ್ಚು ಮಾಡ್ತಾ ಇರೋದು ನಿಮ್ಮ ಪ್ರೊಟೆಕ್ಷನಿಗೆ ಅನ್ನೋದು ಮರಿಬೇಡಿ. ಕರೆಕ್ಟ್. ದೈಹಿಕವಾಗಿ ನೀವು ಹಾಸ್ಪಿಟ್ಲ್ ಹತ್ರ ಹೋದ್ಮೇಲೆ ಮಾತ್ರ ದುಡ್ಡು ಕೊಡಲ್ಲ ನೀವು. ಅದೇ 15 ಲಕ್ಷ ದುಡ್ಡು ಕೊಟ್ಟಿಟ್ಟು ಮೆಡಿಸಿನ್ ತೊಗೊಂಡು ನಮಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು.
ಈ ಸಿನಿಮಾದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಪಡೆಯುವಂಥ ವಿಚಾರ ಯಾವುದಿರ್ಬೋದು? ಮ್ಯಾಕ್ಸಿಮಮ್ ಮಾರ್ಕ್ ಪಡೆಯುವಂಥ ಅಂಶ ಯಾವುದು? ಮಾರ್ಕ್ಸ್ ಪ್ಲಾಟ್, ದ ಪ್ಲಾಟ್ ಆ್ಯಂಡ್ ದ ಮೇಕಿಂಗ್ ಸ್ಟ್ಯಾಂಡರ್ಡ್ ಸರ್. ಇದು ಯಾವುದೋ ಒಂದು ಕಥೆ ಹೇಳ್ಬೇಕಾದ್ರೆ ಎರಡು ರೀತಿ ಇದೆ. ಸಿಂಪಲ್ ಆಗಿ ಹೇಳ್ಬೋದು, ಒಳ್ಳೆ ಗ್ಲೋರಿಫೈ ಮಾಡಿ ಹೇಳ್ಬೋದು. ಆ ಗ್ಲೋರಿಫಿಕೇಶನ್ ಅರ್ಥ ಇದ್ರೆ ನಿಮಗೂ ಇಷ್ಟ ಆಗುತ್ತೆ. ಐ ಥಿಂಕ್ ದಟ್ ವೇ ಇಟ್ ಇಸ್ ವೆಲ್ ಗ್ಲೋರಿಫೈಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ದ ಟೈಮ್ ಲೈನಲ್ಲಿ ಹೋಗುವಂಥ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಕೊಡುವಂಥ ಒಂದು ಸರ್ಪ್ರೈಸ್ ಇಮೋಷನಲ್ ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ಮಾಸ್ ಕ್ಯಾರೆಕ್ಟ್ರಿಂಗ್ ಹೋಗ್ತಾ ನಿಮಗೆ ಮಾಸಲ್ಲೇ ಫಿನಿಶ್ ಆಗುತ್ತೆ ಅಂದ್ಕೊಂಬಿಡಿ, ತುಂಬ ಚೆನ್ನಾಗಿದೆ. ಆ ಲಾಸ್ಟ್ ಬಿಟ್ಟು ನಿಮ್ಗೆ ಒಂಚೂರು ಟಚ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಯಾವ ರೀತಿ ನಿಮಗೆ ಒಂದು ಸರ್ಪ್ರೈಸಾಗಿ ಒಂದು ಟ್ವಿಸ್ಟ್ ಸಿಗ್ತಾ ನಿಮಗೆ ಮ್ಯಾಕ್ಸಲ್ಲಿ, ಇದರಲ್ಲಿ ಒಂದು ತುಂಬ ಚೆನ್ನಾಗಿದೆ, ಒಂದು ಪಾಯಿಂಟ್ ತುಂಬ ಚೆನ್ನಾಗಿದೆ. ನನಗೆ ಅವ್ರ ಕತೆ ಹೇಳ್ಬೇಕಾದ್ರೆ ನನಗೂ ಅನ್ನಿಸ್ತಾ ಇತ್ತು, ಇದು ಓಕೆ ಹಿಂಗೆ ಹೋಗ್ತದೆ ಲಾಸ್ಟಲ್ಲಿ ಒಂದು ಕಮರ್ಷಿಯಲ್ ಫೈಟಲ್ಲಿ ಏನೋ ಎಂಡ್ ಆಗುತ್ತೆ ಅನ್ನೋ ಸಿನಿಮಾ ಅಂತ ಹಂಗಿಲ್ಲ. ತುಂಬ ಚೆನ್ನಾಗಿ ತೊಗೊಂಡೋಗಿರೋ ಕಥೆನ, ಅದನ್ನೇ ನಾನು ಮಾಡಬೇಕಾದ್ರೆ ನಮ್ಗೆ ಅನ್ನಿಸ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ಅಜನೀಶ್ ಫೋನ್ ಮಾಡಿದ್ರು, ಫೈನಲ್ ಮಿಕ್ಸ್ ಮಾಡ್ಕೊಂಡಿದ್ದೆ ಸರ್, ಎಲ್ಲೋ ಒಂಚೂರು ಗೊತ್ತಿಲ್ಲದಂಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಟಚ್ ಆಯಿತು ಬಹಳ ಬೇಗ ಒಂದು ಉಳಿಯುತ್ತೆ ಅನ್ನೋಂಥ ಅಂಶ ಇಲ್ಲ. ಸರ್ ಆ ಪರ್ಟಿಕ್ಯುಲರ್ ಟ್ರೇಡ್ ನೀವು ಹೇಳಿದ್ರೆ ಅದು ಬಹಳ ವರ್ಷಗಳ ಕಾಲ ನೆನಪಲ್ಲಿ ಉಳಿಯುವಂಥ ಅಂಶ ಆಗಿರುತ್ತೆ. ಇವತ್ತಿಗೆ ಭಾಳ ವರ್ಷ ತಲೆಯಲ್ಲಿ ನೆನಪಿರೋದು ಬರೀ ಕಾಂಟ್ರವರ್ಸಿ ಸರ್. ಯಾವುದು ಒಳ್ಳೇದು ತಲೆಯಲ್ಲಿ ಯಾರ ತಲೆಯಲ್ಲಿ ಇಟ್ಕೊಳ್ಳೋಕೆ ಯಾರು ರೆಡಿ ಇಲ್ಲ. ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಸಿ ಐ ಡೋಂಟ್ ಥಿಂಕ್ ಟುಡೇಸ್ ಎವ್ರಿಥಿಂಗ್ ಇಸ್ ವೆರಿ ಶಾರ್ಟ್ ಲಿವ್ಡ್, ಗುಡ್ ಆರ್ ಬ್ಯಾಡ್. ಐ ಆಮ್ ಟಾಕಿಂಗ್ ಅಬೌಟ್ ಬೋತ್. ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾಗೂ ಒಂದು ಶೆಲ್ಫ್ ಲೈಫ್ ಇದೆ. ಅದ್ರ ಮೇಲೆ ಇನ್ನೊಂದು ಬರ್ಸಿ, ಇವಾಗ ನೀವು ಹೇಳ್ತಾ ಇರೋ ಥರ ಸಿನಿಮಾಗಳು ಇವಾಗ ಮಾಡ್ಬೋದು ಸರ್, ಬಟ್ ಅದೆಲ್ಲ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದು ಆಗೋಗುತ್ತೆ. ಕರೆಕ್ಟಾ? ಯಾವುದೋ ಒಂದು ಕಲ್ಟ್ ಸಿನಿಮಾ ಅಂತ ನಾವೇನು ಹೇಳ್ತೀವಿ ಅದು ಆಗೋಗುತ್ತೆ ಸರ್. ದಟ್ ವಿ ಕೆನಾಟ್ ಪ್ಲ್ಯಾನ್. ಶೋಲೆ ಆಗುತ್ತೆ ಅಂದ್ಕೊಂಡಿದ್ರ, ಇಲ್ಲಿ ಓಮ್ ತೊಗೊಳೋಣ, ಅವ್ರು ಕಲ್ಟ್ ಅಂದ್ಕೊಂಡು ಮಾಡಿದ್ರ. ಒಂದು ಪಿಕ್ಚರು ಇಷ್ಟಪಟ್ಟರು ಮಾಡೋದು ಎಲ್ಲಿಗೆ ಹೋಯ್ತು? ನೀವು ಬಂಧನ ತೊಗೊಳ್ಳಿ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ ತೊಗೊಳ್ಳಿ. ಮೊನ್ನೆವರೆಗೂ ರಾಜ್ಕುಮಾರ ತೊಗೊಳ್ಳಿ, ಅದು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ಒಂದು ನಾರ್ಮಲ್ ಸಿನಿಮಾ ಅದು, ಸಂತೋಷ್ ಆನಂದ್ ಅವ್ರದ್ದು, ಪುನೀತ್ ಅವ್ರದ್ದು. ಅದು ಇವತ್ತಿಗೂ ಅದು ಎಲ್ಲಿ ಹೋದ್ರೆ ಹಾಡು ಓಡುತ್ತೆ, ಕೈದೋಗುತ್ತೆ. ಇಟ್ ಜಸ್ಟ್ ಬಿಕಮ್ಸ್, ಯು ಕಾಂಟ್ ಹೆಲ್ಪ್ ಇಟ್. ಅದನ್ನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಏನಿಲ್ಲ ಸರ್, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ ಕನ್ನಡ ಆ್ಯಂಡ್ ತಮಿಳ್ ರೈಟ್ ನೌ. ಬಿಕಾಸ್ ನಮಗೆ ಒಂದು ಒಳ್ಳೆ ಡಿಸಿಷನ್ ನಾವೆಲ್ಲ ತೊಗೊಂಡಿದ್ದೇನೆ ಯಾಕಂದರೆ ನಮಗೆ ಇನ್ನೂ ಪಬ್ಲಿಸಿಟಿ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ತೆಲುಗುವಲ್ಲಿ, ಹಿಂದಿಯಲ್ಲಿ, ಬಿಕಾಸ್ ಆಫ್ ದ ಟೈಮ್ ಲೈನ್ ಸರ್. ಪ್ರೊಡ್ಯೂಸರ್ಸ್ ಅದನ್ನೆಲ್ಲ ಪಾಪ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಸೆಟ್ ಚೆನ್ನಾಗಾಗಲಿ, ನಾವು ತೆಲುಗು ಹಿಂದಿ ಪ್ರಿಂಟ್ ರೆಡಿ ಇದೆ, 2 ವಾರ ಬಿಟ್ಟು ನೋಡೋಣ, ಈಗ ಬೇಡ. ಮೇಯ್ನ್ ಅವ್ರದ್ದು ಕೋರ್ ಲ್ಯಾಂಗ್ವೇಜ್ ತಮಿಳ್, ಸತ್ಯಜ್ಯೋತಿ, ನಮ್ಮದು ಕೋರ್ ಲ್ಯಾಂಗ್ವೇಜ್ ಕನ್ನಡ. ಈ ಫಸ್ಟ್ ಇವೆರಡು ನೋಡ್ಕೊಳ್ಳೋಣ, ಚೆನ್ನಾಗಾದರೆ ನೋಡೋಣ. ನಾವು ಈಗ ಪ್ಯಾನ್ ಇಂಡಿಯಾ ಹೇಳಬೇಕು ಅನ್ನೋದು ಒಂದು ಆಸೆ ಅಂತಲ್ಲ, ಅದು ಬೇಡ ಆದರೂ ಹೋಗುತ್ತೆ. ಅದು ಚೆನ್ನಾಗಿ ಮಾಡೋಣ, ರಿಲೀಸ್ ಮಾಡೋಣ ಒಂದು ಪ್ರಯತ್ನ. ಬಟ್ ಇವಾಗ ನಮಗೆ 100% ಟೈಮ್ ಆಗಿಲ್ಲ. ನಾನು ಇನ್ನೂ ಚೆನ್ನೈಗೆ ಇಂಟರ್ವ್ಯೂಸ್ಗೆ ಕೂತಿಲ್ಲ. ಇನ್ಫ್ಯಾಕ್ಟ್ ನಾವು ಯಾವಾಗ ಹುಬ್ಬಳ್ಳಿ ಹೋಗೋಕ್ಕಿಂತ ಮುಂಚೆ 2 ಡೇಸ್ ಮುಂಚೆ ನಾನು ಕೂರಬೇಕಿತ್ತು. ನನಗೆ ಕೆಲವರು ಕ್ಯಾನ್ಸಲ್ಲು ಮಾಡಿರ್ತೀವಿ ಫೋನ್ ಮಾಡಿ, ಬಿಕಾಸ್ ನಂಗೆ ಆ ತಮಿಳ್ ಡಬ್ಬಿ ಮುಗಿತಾನೆ ಇರಲಿಲ್ಲ. ಅದು ಬಾಯಿ ಓಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ. ಬಿಕಾಸ್ ಕನ್ನಡದ ಏನಾಗಿದೆ, ತುಂಬ ಫಾಸ್ಟಾಗಿ ಮಾತಾಡ್ಬಿಟ್ಟಿರುತ್ತೆ ಕೆಲವೆಲ್ಲ, ಅದು ಒದ್ದಾಡ್ಬಿಟ್ಟಿದ್ದೀನಿ ನಾನು, ಆಗ್ತಾನೇ ಇರಲಿಲ್ಲ. ಮತ್ತು ಇನ್ಫ್ಯಾಕ್ಟ್ ಎಲ್ಲ ಮತ್ತೆ ಪೋಸ್ಟ್ಪೋನ್ ಮಾಡಿದೆ. 21ಗೆ ಅಂತ ಹಾಕ್ಕೊಂಡೆ, ಅಗೇನ್ 21 22ಗೆ ಹಾಕ್ಕೊಂಡೆ. ಬಿಕಾಸ್ ಹುಬ್ಬಳ್ಳಿಯಲ್ಲಿ ಫಂಕ್ಷನ್, ಹುಬ್ಬಳ್ಳಿ ಹಿಂದಿನ ದಿನವೂ ನಾನು ಬೆಳಗ್ಗೆ 6 ಗಂಟೆವರೆಗೆ ಕೆಲಸ ಮಾಡಿ ಮತ್ತೆ ಒಂದು ಎಡಿಟಿಂಗ್ ಮುಗಿಸ್ಬಿಟ್ಟು ಐ ಟುಕ್ ಅ ಫ್ಲೈಟ್. ನಮ್ಮದು ಫ್ಲೈಟ್ ರೆಡಿ ಇತ್ತು, ಹೋದ್ವಿ ಹುಬ್ಬಳ್ಳಿಗೆ, ಫಂಕ್ಷನ್ ಮುಗಿಸಿದ್ವಿ. ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ನಮ್ಮ ತುಂಬ ಆಪ್ತ ಸ್ನೇಹಿತರಲ್ಲಿ ಇರೋರು, ನಮ್ಮ ಬಂಧು ಬಾಂಧವರು ಯಾರು ಮಲಗಕ್ಕೆ ಬಿಟ್ಟಿಲ್ಲ 5 ಗಂಟೆವರೆಗೆ. ಆಮೇಲೆ ನಾನು ಅವರಿಗೂ ಒಂದು ಚಾಲೆಂಜ್ ಕಟ್ಟಿದೆ, ಇವಾಗ ನಿಮಗೆ ಬೆಳಗ್ಗೆ ಮಲಗಕ್ಕೆ ಬಿಡಲ್ಲ ನಾನು ಅಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಎಬ್ಬಿಸಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಮತ್ತೆ ಡಬ್ಬಿಂಗ್ ಮುಗಿಸಿ 4 ಒಂದು ಮೀಟಿಂಗ್ ಮುಗಿಸಿ ಐ ಫಿನಿಶ್ ದ ಡಬ್ಬಿಂಗ್ ಅಟ್ 4 o'clock yesterday morning and 9 o'clock I was giving interviews here already. ಸೊ ಕಂಪ್ಲೀಟ್ ಮಾಡ್ಕೊಂಬಂದೆ. ಸೊ ಇಲ್ಲಿ ಫಸ್ಟು ಪ್ರಾಮುಖ್ಯತೆ ನಾನು ಇಲ್ಲಿ ಎಲ್ಲರಿಗೂ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಇನ್ನೂ ಇಂಟರ್ವ್ಯೂಸ್ ಮುಗಿಸಿಲ್ಲ ನಾನು. ಸೊ ಆಲ್ ತಮಿಳ್ ಇಂಟರ್ವ್ಯೂಸ್ ಆಲ್ಸೋ ಐ ಲೈನ್ಡ್ ಅಪ್ ಆಫ್ಟರ್ ರಿಲೀಸ್ ರೈಟ್ ನಾವು. ಇದು ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಬ್ರ್ಯಾಂಡಿಂಗ್ ಎಷ್ಟು ವರ್ಕ್ ಆಗುತ್ತೆ ಅಂತಂದರೆ ಯಾರಿಗೆ? ಸಿನಿಮಾಗೆ ಸರ್, ಯಾಕೆಂದರೆ ಸುದೀಪ್ ಅವರ ಬ್ಯಾನರ್ನ ಸಿನಿಮಾ ಅಂತ ಅಂದ್ಕೊಳ್ತಾರೆ. ಅಥವಾ ಈಗ ಇಲ್ಲ ಸರ್, ಕಿಚ್ಚ ಕ್ರಿಯೇಷನ್ಸ್ ಅದು ನೀವೇನು ಹಾಕೋತಾ ಇದ್ದೀರೋ ಅಲ್ಲಿ, ನಾನು ಬಿಕಾಸ್ ನನ್ನ ಬ್ಯಾನರ್ ಅಂತ ನಾನು ಹಾಕೋತಾ ಇಲ್ಲ, ಅದನ್ನು ನಾನು ಆ ಥರ ಕೊಲಾಬ್ರೇಟ್ ಆಗ್ತಾ ಇದ್ದೀನಿ. ಕಿಚ್ಚ ಕ್ರಿಯೇಷನ್ಸ್ ಅಂತ ಏನಕ್ಕೆ ಬರುತ್ತೆ ಅಂದರೆ, ಇವಾಗ ನನಗೆ ಏನೋ ಒಂದು ಅಮೌಂಟ್ ಇರುತ್ತೆ ಅನ್ಕೊಳ್ಳೋಣ, XYZ ಅಮೌಂಟ್ ಇರುತ್ತೆ ನನ್ನ ಪೇಮೆಂಟ್. ನಾವೇನು ಮಾಡ್ತೀವಿ, ಈ ಥರ ಸಿನಿಮಾ ಅಂತ ಬಂದಾಗ, ಚೆನ್ನಾಗಾಗಲಿ ಅಂತ ಬಂದಾಗ ನಾವೇನು ಮಾಡ್ತೀವಿ, ಒಂದು ಚಿಕ್ಕ ಮೊತ್ತ ತೊಗೊಂಡು ಮಿಕ್ಕಿದ್ದು ಅಲ್ಲೇ ಇಟ್ಟಿರ್ತೀವಿ, ಇದು ಪ್ರೊಡಕ್ಷನಿಗೆ ಹಾಕ್ಕೊಡಿ ನೀವು. ಸೊ ಇಷ್ಟು ಶೇರಲ್ಲಿ ನಾನು ತೊಗೊತೀನಿ. ಸೊ ದುಡ್ಡು ಚೆನ್ನಾಗಾಯ್ತಾ, ನೀವು ಉಳಿದ್ರಿ, ನಾನು ಉಳಿತೀನಿ. ಚೆನ್ನಾಗಾಗಲಿಲ್ವಾ, ನಿಮ್ಮದು ಹೋಯ್ತು, ನಂದು ಹೋಯ್ತು.
ಆ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ, ಕೆಲವು ಸಿನಿಮಾ ಒಟ್ಟಿಗೆ, ಕೆಲವು ಬ್ಯಾನರ್ ಒಟ್ಟಿಗೆ. ಸೊ ಕಿಚ್ಚ ಕ್ರಿಯೇಷನ್ಸ್ ನಾನು ಇವೇನು ಹಾಕಿದ್ರೆ ಇಟ್ಸ್ ಎ ಕೊಲಾಬ್ರೇಷನ್ ಆಫ್ ಪ್ರೊಡಕ್ಷನ್, ಜಸ್ಟ್ ನಾಟ್ ಆಸ್ ಜಸ್ಟ್ ಅ ಲೋಗೋ. ಅಂದರೆ ತಮಿಳದ ಆಗಲೇ ಅದು ಅಸ್ತಿತ್ವಕ್ಕೆ ಬರಬೇಕು ಅಂತಿದೆ. ಅಂದರೆ ಹೀರೋ ಕೂಡ ಇಟ್ ಈಸ್ ಪರ್ಸನಲ್ ಸರ್. ಏನಾಗುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವ್ರು ರೆಡಿ ಇದ್ದಾರೆ, ಕೆಲವ್ರು ರೆಡಿ ಇಲ್ಲ. ಇನ್ನೊಂದು ಏನಾಗುತ್ತೆ ಸರ್, ರೆವಿನ್ಯೂ ಶೇರಿಂಗ್ ಅಂತ ಬಂದ್ಬೇಕಾದ್ರೆ ಒಂದು ವೈಯಕ್ತಿಕವಾಗಿ ಸರ್ ನನಗೂ ನಿಮಗೂ ನಂಬಿಕೆ ಇರಬೇಕು. ಒಬ್ಬ ಹೀರೋಗೆಲ್ಲ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಏನಂತಂದರೆ ನೀವು ನನಗೆ ಲೆಕ್ಕ ತೋರಿಸಿ, ಇವಾಗ ನಾವು ಇಲ್ಲಿ ಕೂತ್ಬಿಟ್ಟು ಹಾಸನದ ಥಿಯೇಟ್ರಲ್ಲಿ ಕಲೆಕ್ಷನ್ ಕೇಳಬೇಕು ಅಂದ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇರಬೇಕು, ನಮ್ಮ ಹುಡುಗರು ಇರಬೇಕಲ್ಲಿ. ಇಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಏನು ನಡೀತಾ ಇದೆ ಶೇರ್ ಅಂದ್ಬಿಟ್ಟು. ಈಗ ರೆವಿನ್ಯೂ ಶೇರಿಂಗ್ ಅಂತ ಬಂದರೆ ಪ್ರತಿ ಒಂದು ಬಿಸ್ನೆಸ್ಸಲ್ಲೂ ಪ್ರೊಡ್ಯೂಸರ್ ನಿಮ್ಮ ಹತ್ರ ಓಪನ್ ಬುಕ್ಕಲ್ಲಿ ಮಾತಾಡೋಕ್ಕೆ ರೆಡಿ ಇದ್ದಾರೆ, ಅವಾಗ ನೀವು ಮಾಡ್ಬೋದು. ಇಲ್ಲ ಅಂದರೆ ಸರ್ ಹೋಲ್ಡ್ ಆಗಲ್ಲ. ಈಗ ಯಾರ್ಯಾದರೂ ಸೇಫ್ ಆಗಿರೋಕ್ಕೆ ತಾನೇ ಟ್ರೈ ಮಾಡ್ತಾರೆ, ಹೌದಾ ಇಲ್ವೋ? ಮತ್ತು ಹಾಗೇನೆ ತಾನೇ ಅದು. ಈಗ ಯಾರೇ ತೊಗೊಳ್ಳಿ, ನಿಮಗೆ ತೊಗೊಳ್ಳಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ವ್ಯೂವರ್ಶಿಪ್ನಲ್ಲಿ ನಿಮಗೆ ನಾನು ಸ್ಯಾಲ್ರಿ ಕೊಡ್ತೀನಿ ಅಂದರೆ ನೀವೇನು ಹೇಳ್ತೀವಿ, ನನಗೆ ಹೆಂಗೆ ಗೊತ್ತಾಗುತ್ತೆ? ಬೇಡ ಸರ್, ಒಂದು ಫಿಕ್ಸ್ಡ್ ಮಾಡಿಬಿಡಿ, 10 ರೂಪಾಯಿ ಕಮ್ಮಿ ಇರಲಿ, ಬೇಕಾದ್ರೆ ಫಿಕ್ಸ್ಡ್ ಕೊಟ್ಬಿಡಿ ನನಗೆ ಅಂತೀರಿ. ಈಗ ಹಾಗೆ ತಾನೇ ಮಾಡಬೇಕು. ಇವಾಗ ನಮಗೆ ಈ ಬ್ಯಾನರ್ಗಳೊಟ್ಟಿಗೆ ಚೆನ್ನಾಗಿದ್ದೀವಿ, ಪ್ಲಸ್ ಮಾರ್ಕೆಟ್ ನನಗೆ ಗೊತ್ತಿರೋದ್ರಿಂದ ಒಂದು ಮಟ್ಟಕ್ಕೆ ನಾನು ಐ ನೋ ಎವ್ರಿಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್. ಸೊ ಆ ಮಟ್ಟಿಗೆ ಬಟ್ ಐ ಆಮ್ ರೆಡಿ ಟು ಟೇಕ್ ದಟ್ ರಿಸ್ಕ್ ಸರ್, ಬಿಕಾಸ್ ಟುಡೇ ಸಿನಿಮಾ ಇಸ್ ಬಿಕಮಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಡಿಫಿಕಲ್ಟ್ ಆಗ್ತಾ ಇದೆ, ಪ್ರೊಡಕ್ಷನಲ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೀಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ವ್ಯಾಲ್ಯೂ ಆಫ್ ದ ಪ್ರೊಡಕ್ಷನ್ ಕಮ್ಮಿ ಆಗಲ್ಲ. ನೀವು ಹೇಳಿದ್ರಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಅವಾಗ. ಎಸ್ ಸರ್, ಎಸ್ ಡಿಪೆಂಡ್ಸ್. ಅದು ನಾನು ಹೆಂಗೆ ಹೇಳಿ, ಇವಾಗ ನಾನು ಅವ್ರು ಬರೋರ ಮೇಲೆ ಅವ್ರ ಮೇಲೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೋ. ಇಲ್ಲ ಬಹುಶಃ ರೆವಿನ್ಯೂ ಶೇರಿಂಗ್ ಇಲ್ಲ ಅಂದರೆ ಮೇ ಬಿ ಆ ಅಮೌಂಟಿಗೆ ನಾನೊಂದು ಏರಿಯಾ ತೊಗೊಂಡ್ರೆ ತೊಗೊತೀನಿ, ದಟ್ ವೇ ಐ ಕ್ಯಾನ್ ಹೆಲ್ಪ್ ದ ಪ್ರೊಡ್ಯೂಸರ್ ಅಲ್ವೇ. ನೋಡೋಣ. ನಾನು ಆ್ಯಕ್ಚುಲಿ ತುಂಬ ಹಿಂದೆ ಆಗಿದೆ ಸರ್, ಇವತ್ತು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಾನು ವಿಕ್ರಾಂತ್ ರೋಣದಿಂದ ಹಿಂದೆನೂ ನಾನು ರೆವಿನ್ಯೂ ಶೇರಿಂಗಲ್ಲಿದ್ದೀನಿ ನಾನು. ಸೊ ಸುದೀಪ್ ಆರ್ಟ್ಸ್ ಜೊತೆಗೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊತಾರೆ? ಇಲ್ಲ ಸರ್, ಐ ಜಸ್ಟ್ ಬೀನ್ ವೆರಿ ಹಾರ್ಟ್ಫುಲ್ ವಿತ್ ಮೈ ಪ್ರೊಡ್ಯೂಸರ್ಸ್. ಸಿನಿಮಾದಲ್ಲಿ ಇವತ್ತು ದುಡ್ಡು ಮಾಡಿದ್ದಾಗಿ ಕಂಫರ್ಟೇಬಲಾಗಿ ನನಗೆ ನೇಚರ್ ಎಲ್ಲಿಡಬೇಕು ಇಟ್ಟಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೇನಂದ್ರೆ ಒಂದು ಸಿನಿಮಾ ಮಾಡೋಣ ಅನ್ನೋ ಆಸಕ್ತಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು ಅಂತ ಬಂದಾಗ, ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಅಂತ ಬಂದಾಗ ಭರವಸೆ ಜಾಸ್ತಿ ಅಲ್ಲ ಒಬ್ಬ ನಿರ್ಮಾಪಕರಿಗೆ. ನಾವು ಇದ್ದೀವಿ, ಏನಾರು ಆದರೆ ನಂದು ಹೋಗುತ್ತೆ, ಮಾಡೋಣ ಬನ್ನಿ ಅಂತ ಬರುತ್ತಲ್ಲ. ಆವಾಗ ನಾವಿಬ್ಬರು ಫ್ರೆಂಡ್ಸಾಗಿ ವರ್ಕ್ ಮಾಡ್ತೀವಿ ಸರ್. ಒಂದೊಂದು ನೋವು ನಮ್ಮ ಹತ್ರ ಹೇಳ್ಕೊತಾರೆ, ಹಿಂಗಿದೆ ಏನು ಮಾಡೋಣ ಸರ್, ಇವಾಗ ಇಷ್ಟು ದುಡ್ಡು ಬರುತ್ತೆ ಇದರಲ್ಲಿ, ಬೇಡ ತಾಳಿ ಏನೋ ಮಾಡೋಣ ಬರುತ್ತಲ್ಲ. ಐ ಥಿಂಕ್ ದಟ್ ಇಸ್ ಹೌ ವಿ ಶುಡ್ ಗೋ ಟುಡೇ. ಅಟ್ಲೀಸ್ಟ್ ಐ ಆಮ್ ವರ್ಕಿಂಗ್ ದಟ್. ವಿಜಯಕಾಂತ್ ಅವರು 2 ಸಿನಿಮಾ ಬ್ಯಾಕ್ಟರ್ಸ್ ಕೂಡ ನೋಡಿದ್ದಾರೆ. ಸೊ ಅಲ್ಲಿನ ಡೈರೆಕ್ಟರ್ಸ್ಗಳು ಬೇರೆಯವರು ಮತ್ತೆ ನಿಮ್ಮ ಜೊತೆ ಈ ಥರ ಫುಲ್ ಫ್ಲೆಜ್ ಸಿನಿಮಾ ಮಾಡೋ ಥರ ತಮಿಳು ಕನ್ನಡ ಮಾತುಕತೆಗಳೇನಾದ್ರು ಅಂತ? ತೆಲುಗುನವ್ರು ಬಂದಿದ್ದಾರೆ, ಅದು ನೆಕ್ಸ್ಟ್ ಒಂದು ರಾಮ್ ಕಾಮ್ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀನೋ ಅದು ನಡೆಯುತ್ತೆ. ಕರ್ನಾಟಕದ ಪ್ರೊಡ್ಯೂಸರ್ಸ್ ಆಗ್ಬಿಟ್ಟು ನಮ್ಮವರೇ, ಡೈರೆಕ್ಟರ್ ಮಾತ್ರ ಅಲ್ಲಿ ಸುಕುಮಾರ್ ಟೀಮಿಂದ ಬಂದಿರೋದು ಕತೆ ನನಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟರೆ ಎಲ್ಲ ಇಲ್ಲಿನವರೇ ಸರ್. ಅಂದರೆ ಈಗ ಹಂಗೆ ಹೇಳೋಕ್ಕಾಗಲ್ಲ. ಈಗ ಪ್ರೇಮ್ ಒಟ್ಟಿಗೆ ಡಿಸ್ಕಷನ್ ನಡೀತದೆ, ಎ ಪಿ ಒಟ್ಟಿಗೆ ನಡೀತಾ ಇದೆ, ಎಷ್ಟೋ ಜನ ಒಟ್ಟಿಗೆ ನಡೀತಾ ಇದೆ. ಅದು ಆಗುತ್ತೆ. ಅದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಪ್ರೇಮ್ ಒಂದು ಸಿನಿಮಾ. ಫಸ್ಟ್ ಟೈಮ್ ಒಂದು ಮೈಥಾಲಜಿಕಲ್ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಸೊ ಇಟ್ಸ್ ಗೋನ್ ಬಿ ಸಮಥಿಂಗ್ ವೆರಿ ಹ್ಯೂಜ್. ಅದು ನಡೀತಾ ಇದೆ. ಸುದೀಪ್ ಸರ್, ಮೊನ್ನೆ ಬಿಗ್ ಬಾಸಲ್ಲಿ ಸಂಡೇ ಬಂದ್ರಲ್ಲ, ಸ್ಯಾಟರ್ಡೆ ಅಲ್ಲೆಲ್ಲ ಹೋದ್ರಿ. ಬಿಗ್ ಬಾಸ್ ಯಾಕೆ ಟೈಮ್ ಕೊಟ್ಟರು ಮೊನ್ನೆ? ಬಿಗ್ ಬಾಸ್ಗೆ ಬಿಗ್ ಬಾಸ್ ಸರ್ ಈ ಜೊತೆ ಏನು ಮಾಡ್ತೀವಿ ಸರ್, ಆ ಥರ ಒಂದು ಸಂದರ್ಭ ಬಂದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಇಲ್ಲಿ ಮಾತಾಡಿಕೊಂಡು ಶುಕ್ರವಾರ ಶೂಟ್ ಮಾಡಿರ್ತೀವಿ ನಾವು. ಒಂದಿನ ಮುಂಚೆ ಮಾಡಿರ್ತೀವಿ. ಅದು ಆಗಲ್ಲ, ಅದು ಯಾವಾಗಲೂ ಆಗಲ್ಲ. ಯಾವಾಗ ಒಂದು ಸತಿ ಮಾಡ್ಬೋದು, ಪ್ರತಿ ಸಲ ಆಗಲ್ಲ. ಬಟ್ ಇಂಥ ಒಂದು ಸಿಚುವೇಶನ್ ಬಂದಾಗ ಆ ಥರ ಮಾಡಬಲ್ಲೆ ನಾನು, ಅದನ್ನು ಮಾಡ್ಕೊಂಡು ಹೋಗಿ. ಇವಾಗ ಏನಾದರೂ ಮಿಸ್ ಮಾಡ್ಕೋತೀರಿ? ಎಸ್, ಇವಾಗ ಐ ವಾಂಟ್ ಎಸ್ ಪ್ರಮೋಷನ್ಸ್ ಇದೆ ಸರ್ ನನಗೆ. ಈಗ ಸಿನಿಮಾ ಮುಗಿದ ಮೇಲೆ ಶುಕ್ರವಾರ ಆದಮೇಲೆ ಅದರ ಅವಶ್ಯಕತೆ, ನಾನು ಹೇಳಿದೆ ಇಮಿಡಿಯೇಟಾಗಿ ನಾನು ಅಲ್ಲಿ ತಮಿಳ್ ಇಂಟರ್ವ್ಯೂಸ್ ಕೊಡಬೇಕಿಲ್ಲ, ಅನ್ಯಾಯ ಆಗ್ಬಿಡುತ್ತೆ. ಕರ್ನಾಟಕದಲ್ಲೂ ರಿಯಾಕ್ಷನ್ಸ್ ನೋಡ್ಕೊಂಡು ನಾನೇನಾದ್ರು ಬೇಕಾಗುತ್ತೆ, ನಮ್ಮ ಅವಶ್ಯಕತೆ ಇದ್ದಲ್ಲಿ ಏನಾದ್ರು ಮಾಡಬೇಕಾ, ಥಿಯೇಟರ್ಸ್ ಹೋಗ್ಬೇಕಾ, ಬರಬೇಕಾ, ಅವೆಲ್ಲ ಇರುತ್ತಲ್ಲ. ಹಾಗಿದ್ದಾಗ ಇದರಲ್ಲಿ ನಾನು ಒಬ್ಬನೇ ಅಲ್ಲಲ್ಲ, ತುಂಬ ಜನದ ಶ್ರಮ ದುಡ್ಡು ಎಲ್ಲ ಇರಬೇಕಾದ್ರೆ ದೇ ನೀಡ್ ಮೀ. ಸೊ ಐ ಹ್ಯಾವ್ ಟು ಬಿ ಅವೈಲಬಲ್. ಸರ್ ಅಭಿಮಾನಿಗಳ ಜೊತೆ ನಾನು ಐ ಸ್ಟಾಪ್ ಇಟ್ ಲಾಂಗ್ ಬ್ಯಾಕ್. ಏನಕ್ಕೆ ಪ್ರಾಬ್ಲಮ್ ಏನಂದರೆ, ಅಲ್ಲಿ ನಾವಿದ್ದೀವಿ ಅಂದರೆ ನೀವುಗಳು ಮಾಧ್ಯಮ ಕ್ಯಾಮ್ರಾ ಅಲ್ಲೇ ಇರುತ್ತೆ, ನೀವಿರೋ ತನಕ ಜನಗಳಿಗೆ ಒಂದಂತೂ ಗೊತ್ತಲ್ಲ, ಏನೋ ನಡೀತಾ ಇದೆ, ಇಲ್ಲ ಯಾರೋ ಇದ್ದಾರೆ, ಅದಕ್ಕೆ ಇವ್ರು ಯಾರು ಹೋಗ್ತಾ ಇಲ್ಲ ಅಂತ. ಆ ಕ್ಯೂರಿಯಾಸಿಟಿಯಲ್ಲಿ ಮಾರ್ನಿಂಗ್ ಶೋ ಹೊರಗಡೆ ಹೋಗಲ್ಲ, ಮ್ಯಾಟ್ನಿ ಒಳಗೆ ಬರೋಲ್ಲ. ನಂದು ಮೊದಲನೇ ಸೀನ್ ಭಾಳ ಇಂಪಾರ್ಟೆಂಟ್, ನೋಡಲೇಬೇಕು ನೀವು. ಮ್ಯಾಕ್ಸಿಗೆ ಹೋಗಿಲ್ಲ, ವಿಕ್ರಾಂತ್ ರೋಣಾಗೆ ಹೋಗಲಿಲ್ಲ ನಾನು. 31st ಬಂದೆ ನಾನು. ಇಫ್ ಯು ರಿಮೆಂಬರ್ ಮ್ಯಾಕ್ಸ್ ಐ ಕೇಮ್ ಆನ್ 31st. ದಿಸ್ ಟೈಮ್ ಆಲ್ಸೋ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಗೋಸ್ ವೆಲ್. 31st ಅಂತ. ಸರ್ ಲಾಸ್ಟ್
ಲಾಸ್ಟ್ ಮ್ಯಾಕ್ಸ್ ರಿಲೀಸ್ ನೋಡಿ 2 ಸಿನಿಮಾ ಕ್ಲಾಶ್ ಆಗ್ತದೆ ಹಾಗೆ ಸರ್, ಲಾಸ್ಟ್ ಮ್ಯಾಕ್ಸ್ ರಿಲೀಸ್ ಟೈಮಲ್ಲಿ ನೀವು ಹೀಗೆ ಪ್ರೆಸ್ ಮೀಟ್ ಮಾಡಿದ್ವಿ. ಮುಂದಿನ ವರ್ಷ ಇನ್ನು 1 ವರ್ಷ ಬಿಟ್ಟು ನಾನು ಹೊಸ ಸಿನಿಮಾ ಕೊಡ್ತೀನಿ ಅಂತ ಹೇಳಿ. ಸೊ ಈಗ ಮಾರ್ಕ್ ಕೊಟ್ಟ ಮಾತನಾಗೆ ರಿಲೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಪ್ರಾಮಿಸ್ ಕೊಡ್ತೀನಿ? ಯಾವುದು ರಾಮ್ ಕಾಮ್ ನೆಕ್ಸ್ಟ್ ಬರುತ್ತಾ ಅಥವಾ ಬಿಲ್ಲರಂಗ ಭಾಷಾ ವಿಲ್ ನಾಟ್ ರಿಲೀಸ್ ಅರ್ಲಿ, ಮೇ ಬಿ ಇಯರ್ ಎಂಡಿಗೆ ಬರ್ಬೋದು ಅದು, ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್. ರಾಮ್ ಕಾಮ್ ನಾನೇನು ಹೇಳ್ತಾ ಇದ್ದೀನಿ, ದಟ್ ಮೇ ಕಮ್ ಇನ್ ದ ಮಿಡ್ ಇಯರ್, ಸಮಥಿಂಗ್ ವಿ ಪ್ಲಾನ್. ಇಮಿಡಿಯೇಟ್ಲಿ ಶುರು ಆಗುತ್ತೆ ಸರ್. ಅದು ಕಾನ್ಷಿಯಸ್ ಡಿಸಿಷನ್ ಸರ್, ನೀವು ಜಾನರ್ ಚೇಂಜ್ ಮಾಡಬೇಕು ಅಂತ. ಪ್ಯಾಷನ್, ನೀವು ಕೇಳ್ತಾನೆ ಇದ್ರಲ್ಲ ಯಾಕೆ ಹೀರೋಯಿನ್ ಇಲ್ಲ ಅಂತ, ಅದಕ್ಕೆ ಒಂದು ಹೀರೋನೊಟ್ಟಿಗೆ ಸಿನಿಮಾ ಮಾಡೋದು. ಸರ್ ಡೇಟ್ಸ್ ಈಗ ಅಲ್ಲಿ ಹೋಗ್ಬಿಟ್ಟು ವಿಲನ್ ಯಾಕಿಲ್ಲ ಡೇಟ್ಸ್ ಕೊಟ್ಟಿರೋ ಲೆಕ್ಕದಲ್ಲಿ ಎಷ್ಟು ದಿನ ಎಂಗೇಜಿಂಗ್ ಆಗಿತ್ತು? 1 ವೀಕ್? ನಥಿಂಗ್ ಸರ್. ನಾನು ಆ್ಯಕ್ಚುಲಿ ಸಿನಿಮಾಗೆ ನಾನು ಯಾವತ್ತೂ ನಿಮಗೆ ಎಷ್ಟು ದಿನ ಬೇಕು, 60 ದಿನ 70 ದಿನ ಬೇಕು ನಾನು ಕೇಳೇ ಇಲ್ಲ ಸರ್. ನಾನು ಮುಗಿಯೋ ತನಕ ಹೋಗ್ತಾ ಇರ್ತೀನಿ ಅಷ್ಟೇ. ನನಗೆ ನನ್ನ ಕಡೆಯಿಂದ ನಾನು ಯಾವತ್ತೂ ಪ್ರೆಷರ್ ಕೊಡೋಕ್ಕೆ ಇಷ್ಟಪಡೋಲ್ಲ ನನ್ನ ನಿರ್ದೇಶಕನಿಗೆ. ಅವನಿಗೆ ನಾನು ಇದ್ದೀನಿ ಅಂತ ಗೊತ್ತಿರಬೇಕು, ನೀನು ಚೆನ್ನಾಗಿ ತೆಗಿ, ನಾನು ಇದ್ದೀನಿ ಅಷ್ಟೇ, ತಲೆ ಕೆಡಿಸ್ಕೋಬೇಡ. 60 ದಿನ ಆದಮೇಲೆ ಸುದೀಪ್ ಅವರಿಲ್ಲ, ಅಯ್ಯಯ್ಯೋ ಸುತ್ತು ಬೇಡ, ಬೇರೆಯವ್ರ ಟೆನ್ಷನ್ ತೊಗೊಳ್ಳಿ, ನಾನಿದ್ದೀನಿ. ನನಗೆ ಆ ಥರ ಏನಿಲ್ಲ ಸರ್. ಸಮ್ಟೈಮ್ಸ್ ನಾನು ಹೀರೋ ಆಗಿದ್ರು ನನಗೆ ಹೇಳ್ತಾ ಇರ್ತಾರೆ ಸರ್, ಯೋಗಿ ಬಾಬು ಬಂದರು, ಅವ್ರು ಬಂದರು, ಮಾಡಿಬಿಡೋಣ ಸರ್, ಹೋಗಿ ನಾಳೆಯಿಂದ ಇಲ್ಲ, ಹೋಗಿ ರೆಡಿ ಬರ್ತೀನಿ. ಈಗ ಹೀರೋ ಬಂದರು ಓಡ್ ಬನ್ನಿ ಅನ್ನೋದು ಈಗ ಇಲ್ಲಿ ನಮ್ಮಲ್ಲಿ ಉಲ್ಟಾನು ನಡೀತಾ ಇರುತ್ತೆ ಸರ್. ಸಮ್ಟೈಮ್ಸ್ ನಮ್ಮ ಪ್ರತಾಪ, ಯಾರು ಬಿಟ್ಬಿಡಿ, ನಮ್ಮ ಪ್ರತಾಪ ಅವ್ನು ನಾಳೆಯಿಂದ ಇಲ್ಲ, ಏನು ಮಾಡ್ಬೇಕು ಈಗ ಸರ್, ಇವತ್ತು ಒಂದು ಚೂರು ಎಕ್ಸ್ಟೆಂಡ್ ಮಾಡೋಣ ಸರ್, ನಾಳೆಯಿಂದ ಪ್ರತಾಪ್ ಇಲ್ಲ, ಸರಿ ನಡೀರಿ. ಬಟ್ ಆ ಡೈರೆಕ್ಟ್ರಿಗೆ ಆ ಸಲಿಗೆ ಕೊಟ್ಟಿದ್ದೀವಿ ನಾವು, ಪ್ರೀತಿಯಿಂದ ಮಾಡಿ, ನೀವು ಚೆನ್ನಾಗಿ ಮಾಡಿ, ಅವ್ರು ನಮ್ಮನ್ನು ಮಿಸ್ಯೂಸ್ ಮಾಡ್ತಾರಲ್ಲ ಅಂತ ಗೊತ್ತಾಗುತ್ತಲ್ಲ. ಸೊ ದಟ್ ಮೇ ಬಿ ವರ್ಕ್. ಯಾರಿಗೂ ಹೇಳ್ಬಿಡಿ ಟೀಸರ್ ಲಾಂಚ್ ಮಾಡ್ಕೊಡ್ತೀವಿ, ಮತ್ತು ರಾಜೇಂದ್ರ ಸಿಂಗ್ ಬಾಬು ಸರ್ 50 ಆ ಈವೆಂಟ್ಗೆ ಏನಾಗಿ. ಸೊ ಇಷ್ಟೆಲ್ಲ ಬ್ಯುಸಿ ನಡುವೆನೂ ಈ ಥರ ಬೇರೆ ಸಿನಿಮಾಗಳಿಗೂ ಟೈಮ್ ಕೊಟ್ಟಿದ್ದು ಪ್ರಮೋಷನ್ಸಲ್ಲಿ ಭಾಗಿಯಾಗಿದ್ದು. ಐ ಥಿಂಕ್ ಮನೆ ಬೇರೆ ಅಲ್ಲ, ಇಂಡಸ್ಟ್ರಿ ಬೇರೆ ಅಲ್ಲ ಸರ್. ನಿಮ್ಮ ಅವಶ್ಯಕತೆ ಇದೆ ಅಂತ ಪ್ರೀತಿಯಿಂದ ಕರೆದಾಗ ಇಫ್ ಐ ಥಿಂಕ್ ಐ ಕ್ಯಾನ್ ಗೋ, ಐ ಗೋ. ಆಗಲ್ಲ ಅಂದಾಗ ನಾನು ಹೇಳಿದ್ದೀನಿ, ನೀವು ಬಂದಿರೋದು ಮಾತ್ರ ಗೊತ್ತು, ಬರೋಕ್ಕಾಗಿಲ್ಲ ಅಂದಿದ್ದು ಸುಮಾರಿದೆ. ಬಂದಿದ್ದೀನಿ ಅಷ್ಟೇ, ಅಲ್ಲಿದ್ದೆ, ಆ ಟೈಮಲ್ಲಿ ಫ್ರೀ ಇದ್ದೆ. ಬಟ್ ಹೇಳಿರ್ತೀನಿ ನಾನು 1/4 ಗಂಟೆ ಬಂದು ಹೋಗ್ತೀನಿ, ತಪ್ಪು ತಿಳ್ಕೊಂಬಿಡಿ, ಇನ್ನೊಂದು ಕಡೆ ಹೋಗ್ಬೇಕು ನಾನು ಹಾಗೇನ್ಬಿಟ್ಟು. ಈಗ ನೋಡಿ ಬಿಡದಿ ಇಲ್ಲಿ ಬಂದಿದ್ದೀರಿ ಬಿಗ್ ಬಾಸ್, ಈಗ ಎಷ್ಟಿದೆ ಸರ್ ಜರ್ನಿ ಇದು, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು. ಈಗ ಫ್ಲೈಟ್ ಹಿಡಿಬೇಕು ಅಂದರೆ ಇಲ್ಲೇ ತಲೆನೋವು ಸ್ಟಾರ್ಟ್ ಆಗ್ತದೆ, ಏರ್ಪೋರ್ಟಿಗೆ ಹೋಗ್ಬೇಕನ್ನ ನಾವು ಅಂತ. ಸೊ ಇಟ್ ಈಸ್ ಆಲ್ವೇಸ್ ದ ಜರ್ನಿ ದಟ್ ಟ್ರಬಲ್ಸ್, ನಾಟ್ ದಿ ಸ್ಕೆಡ್ಯೂಲ್ಸ್ ಆರ್ ಯುವರ್ ಕಮಿಟ್ಮೆಂಟ್ಸ್. ಬಟ್ ಈ ಪೈಕಿಯಲ್ಲಿ ಮಾಡಬೇಕಾಗುತ್ತೆ, ಮಾಡ್ತಾ ಇದ್ದೀವಿ ಅಷ್ಟೇ. ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಡಾನ್ಸ್ ಮಾಡಿದ್ದು ಸಿನಿಮಾ ಇದೇನೆ ಅಂತ ಅದು ಏನಾಯಿತು ನಾನು ಹೇಳಿದೆ ಗೊತ್ತಾ, ಈಗ ನಮ್ಮ ಡೈರೆಕ್ಟ್ರು ಎಲ್ಲ ಊರುಗಳಿಗೆ ಹೋಗ್ಬಿಟ್ಟು ಬಂದರು ಅಂತ ನೋಡಿಬಿಟ್ರು, ಆ 2 ಸ್ಟೆಪ್ಪಿಗೆ ಹಾಕಿರೋ ವಿಷಲ್ಸ್ ಬಂದುಬಿಟ್ರು ಎತ್ತಾಕೊಂಡ್ರಿ. ಇಲ್ಲ ಸರ್, ಅಯ್ಯೋ ಏನು ಇಷ್ಟಪಡ್ತಾರೆ ಡ್ಯಾನ್ಸ್ ಮಾಡಿ ಅಂತ. ನಾನು ನೀನು ಯಾರು ಹೇಳಿದ್ದು ಫಸ್ಟ್ ಆಫ್ ಆಲ್ ಎಲ್ಲ ಥಿಯೇಟ್ರಿಗೆ ಹೋಗಿ ನೀವು ಹೋಗ್ಬಿಟ್ಟು ನಂದು ಇದು ನೋಡಿ, ಯಾವುದೋ ರನ್ನ ನೋಡಿ, ನಂದು ಅಲ್ಲೆಲ್ಲ ಹಿಂಗೆ ನಡ್ಕೊಂಡು ಓಡಾಡ್ಕೊಂಡಾಗ ಬಿದ್ದುಬಿಟ್ಟಿದ್ದೀನಿ ಎಲ್ಲ ಕಡೆ. ಸುಮ್ಮನೆ ಯಾಕೆ ಡ್ಯಾನ್ಸು ಅಂತ ಕರ್ಕೊಂಬರೋದು ಬರ್ತಾರೆ. ವಿಕ್ರಾಂತ್ ರೋಣದಲ್ಲಿ ಜಾಕ್ಲೀನು, ಇಲ್ಲಿ ನಿಶ್ವಿಕಾ ಅವರು, ಅದ್ಭುತ ಡ್ಯಾನ್ಸರ್ಸ್ಗಳೇ. ನಮಗೆ ಯಾಕೆ ಟೆನ್ಷನ್ ಹೇಳ್ತೀರಾ ಸೆಟ್ಟಲ್ಲಿ? ಸರ್ ಮಾರ್ಕ್ ಟ್ರೇಲರ್ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ವೆರಿ ಮಾಸ್ ಫಿಲಮ್. ನಿಮ್ಮ ಫೀಮೇಲ್ ಆಡಿಯನ್ಸು ತುಂಬ ದೊಡ್ಡ ಬಳಗ ಇದೆ. ಸೊ ಅವರು ವಾಟ್ ವಿಲ್ ಬಿ ದ ಟೇಕ್ ಅವೇ ಫಾರ್ ದಮ್? ಅವ್ರು ಇಷ್ಟಪಟ್ಟಿದ್ದೆ ನನ್ನ ರಫ್ನೆಸ್ಸು, ದಾಡಿ, ಮೀಸೆ, ಸಿಗರೇಟು ಸರ್. ನಿಜವಾಗ್ಲೂ ಯಾವ ಹುಡುಗಿಯವ್ರನ್ನ ನಂಬಿಟ್ಟು ಮುಸ್ಸಂಜೆ ಮಾತು ಅವ್ರು ಬರ್ತಾರೆ ಅನ್ಕೊಂಡು ಮಾಡಿದ್ನು, ಅದೆಲ್ಲ ಸಾಫ್ಟಾಗಿ ಹೋಯ್ತು ಪಿಕ್ಚರ್. ರಫಾಗಿ ಬಂದಾಗೆಲ್ಲ ಬಾಕ್ಸ್ ಆಫೀಸ್ ಇಟ್ಟಾಗ್ಬಿಟ್ಟಿದೆ. ನೀವು ಅಂದ್ಕೊಂಡಿದ್ದೀರಾ ಹುಡುಗಿಯವ್ರು ಅದೆಲ್ಲ ಇದ್ದು, ನಾವೇ ಆ್ಯಕ್ಚುಲಿ ಸಾಫ್ಟು, ಅವ್ರು ರೆಗೆಟ್ ಬೇಕು, ನಮ್ಗೆ ಹಂಗಿರ್ಬೇಕು, ಅಡಿಬೇಕು. ಅವ್ನು ಯಾರು ಮಾತಾಡಿದ್ರೆ ಯಾಕೆ ಸರ್, ತುಂಬ ಫಾಸ್ಟ್ ಇದ್ದಾರೆ ಬ್ರದರ್ ಅವರು, ನಾವು ನೀವೇ ಸ್ಲೋ ಇರೋದು. ಐ ಲವ್ ಯು ಇಷ್ಟೊತ್ತು ಅವ್ರಿಗೂ ಕ್ಲಾಶ್ ಆಗಿ ಅವ್ರು ಎಷ್ಟೋ ಕ್ವಶನ್ಸ್ ಮರ್ತೋಗ್ಬಿಡಿಯೋರು. ಅವ್ರು ಹೇಳಕ್ಕೂ ಅಫ್ಕೋರ್ಸ್ ಸರ್, ಅಫ್ಕೋರ್ಸ್ ಎಸ್. ಸಿನಿಮಾದ ಎವ್ರಿ ಭಾಗದಲ್ಲಿ ಇರ್ತೀವಿ ಸರ್. ಹಾಗಂತ ನಮಗೆಲ್ಲ ಡಿಸಿಷನ್ಸ್ ರೈಟ್ ಅನ್ನೋ ಸರ್, ನಾವು ಆ್ಯಾವ್ರೇಜ್ ಕೊಡೋ ಕೆಪಾಸಿಟಿ ಇರೋರೆ. ಆದಷ್ಟು ಶತಪ್ರಯತ್ನ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನಮ್ಮ ಕೆಪಾಸಿಟಿಯಲ್ಲಿರೋ ಚೆನ್ನಾಗಿ ಮಾಡೋಣ. ಆ ಕ್ವಾಲಿಟಿಗೋಸ್ಕರ ಪ್ರತಿ ಸಿನಿಮಾ ನೋಡ್ತೀವಿ, ಪ್ರತಿ ಫ್ರೇಮ್ ನೋಡ್ತಾ ಇರ್ತೀವಿ. ಅಜಿನೀಶು ನಾವು ಟಚ್ಚಲ್ಲಿ ಇರ್ತೀವಿ, ಏನು ನಡೀತದೆ ರೀಲ್ಸು ಕಳಿಸು ನೋಡೋಣ. ನಾನು ಬರಲ್ಲ, ನೀವು ಬರ್ತೀರಾ. ವಿಜಯ್ ಚೆನ್ನೈಯಲ್ಲಿದ್ರೆ ಏನು ನಡೀತದೆ, ಪಿಟ್ ಕಳಿಸಿ ಏನು ಮಾಡಿದ್ದೀರಾ ನೀವು. ಡಬ್ಬಿಂಗ್ ತಮಿಳವ್ರು ಯಾರೋ ಡಬ್ಬಿಂಗ್ ಮಾಡ್ತಾರೆ, ವಾಯ್ಸ್ ಕಳಿಸ್ಕೊಡಿ ಪ್ಲೀಸ್, ನಾನು ಯಾರು ವಾಯ್ಸ್ ಯೂಸ್ ಮಾಡ್ತಾಯಿದ್ದೀರಾ. ನಾವು ಇಲ್ಲಿ ಕೂತ್ಕೊಂಡು ಹೇಳ್ತಾರೆ ಸರ್ ಅವ್ರ ಇಂಟೋನೇಷನ್ ರಾಂಗ್ ಆಗಿದೆ ನೋಡಿ, ಸ್ವಲ್ಪ ಚೇಂಜ್ ಮಾಡಿ. ಇಲ್ಲಿ ನಾನು ತಮಿಳ್ ಡಬ್ ಮಾಡಿ ಕಳಿಸಿರ್ತೀನಿ ಅವ್ರಿಗೆ, ಈ ಟೋನಲ್ಲಿ ಮಾಡಿಸಿ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೀಮ್ ಎಫರ್ಟ್ ಸರ್. ಇದು ಯಾರ್ದು ಪ್ರೆಷರು ಏನೂ ಬರೋಲ್ಲ. ಐ ಥಿಂಕ್ ವಿ ಆಲ್ ವರ್ಕ್ ಲೈಕ್ ಅ ಹೌಸ್ ಹೋಲ್ಡ್, ಎವ್ರಿಬಡಿ. ಸೊ
ದಟ್ ಮ್ಯಾಟರ್ಸ್. ಸೊ ಹುಬ್ಳಿಲಿ ಏನು ಮಾತಾಡಿದ್ರಿ? ಡಿಸ್ಟ್ರಿಬ್ಯೂಟರ್ಗಳು ಕೇಳ್ತಿದ್ದಾರೆ ಅನ್ನೋ ಒಂದು ಮಾತು ಬಂತು. ಸೊ ನಿಮ್ಮ ಬಳಗ ಸಾಂಗಿ ಅವರ ನಿಮ್ಮ ಮಗಳು ಡಿಸ್ಟ್ರಿಬ್ಯೂಟರು ಡಿಸ್ಟ್ರಿಬ್ಯೂಟರ್ ಹತ್ರ ತುಂಬ ಟಫ್ ಕ್ವಶನ್ಸ್ಗಳು ಬಿಸ್ನೆಸ್ ವೈಸ್ ಆಗಿ ಕೇಳ್ತಿದ್ದಾರೆ. ನನ್ನ ಮಗಳಲ್ಲ, ನನ್ನ ವೈಫು ಡಿಸ್ಟ್ರಿಬ್ಯೂಟ್ರು. ಅವರು ಕೇಳ್ತಿದ್ದಾರೆ ಅನ್ನೋ ಒಂದು ಮಾತು ಬಂತು. ಏನು ಪ್ರಶ್ನೆ ಅರ್ಥ ಆಗಿಲ್ಲ. ಡಿಸ್ಟ್ರಿಬ್ಯೂಟರ್ ಹತ್ರ ಟಫ್ ಕ್ವಶನ್ಸ್ ನಿಮ್ಮ ಮಗಳು ಕೂಡ ಕೇಳ್ತಿದ್ದಾರೆ. ಏನಿಲ್ಲ. ಬಿಸ್ನೆಸ್ ವೈಸ್ ನಿಮ್ಮ ಕಡೆಯಿಂದ ಏನಿಲ್ಲ ಪಾಪ, ಅವ್ರು ಏನು ಕ್ವಶನೇ ಕೇಳಲ್ಲ. ಮೈ ಡಾಟರ್ ಇಸ್ ವೆರಿ ಮಿನಿಮಲ್. ಶಿ ಡಸನ್ ಆಸ್ಕ್ ಕ್ವೆಶನ್ಸ್. ಅವರಾಯ್ತು, ಅವ್ರ ಕೆಲಸ ಆಯಿತು, ಅವ್ರದ್ದು ಹಾಡಾಯಿತು, ರೈಟಿಂಗ್ ಆಯಿತು ಅಂತ ಹೇಳ್ತಾರೆ. ಸೊ ಹುಬ್ಳಿಲಿ ಏನು ಮಾತಾಡಿದ್ರಿ, ಅದಕ್ಕೊಂದು ರಿಯಾಕ್ಷನ್ಸ್ ಏನು ಬಂದಿದೆ ಇವಾಗ? ಇದೇ ಥರ ರಿಯಾಕ್ಷನ್ಸ್ ಬರುತ್ತೆ ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ? ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ಥರದ್ದು ಆದಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಈ ಥರದ್ದೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ, ಒಬ್ಬರ ಮೇಲೆ ಇನ್ನೊಬ್ರು ಹೇಳೋವಂಥದ್ದು, ಒಂದು ಇಂಡಸ್ಟ್ರಿಗೆ ಇದು ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತ ಕೂಡ ಅನಿಸುತ್ತೆ. ಸೊ ಓವರಾಲ್ ಆಗಿ ಏನು ಹೇಳ್ತೀವಿ? ನೀವು ಕೂತ್ಕೊಂಡು ಮಾತಾಡ್ಬಿಡಿ, ಒಳ್ಳೇದಲ್ಲ ಅಂತ ನಿಮಗೆ ಅನಿಸಿದಂಗೆ ನಾನು ಯಾರು ಸರ್ ಹೇಳೋಕ್ಕೆ? ಈಗ ನಾನೇನು ರಿಯಾಕ್ಷನ್ ಕೊಡಬೇಕೋ ಕೊಟ್ಟೆ, ನಂದೇನು ಹೇಳಬೇಕಿತ್ತೋ ಹೇಳಿದೆ. ನೀನು ಅವ್ರದ್ದು ಇವ್ರದ್ದು ಗ್ರೌಂಡ್ ಲೆವೆಲಲ್ಲಿ ಹೋಗಿ ಅವ್ರದ್ದು ನನಗೆ ಇಂಟ್ರೆಸ್ಟೇ ಇಲ್ಲ. ನಾನು ಏನು ಹೇಳ್ಬೇಕೋ ಹೇಳಿದ್ದೀನಿ. ಅವ್ರು ಯಾರಾದರೂ ರಿಯಾಕ್ಷನ್ ಮಾಡಿದರೆ ಹೋಗಿ ನೀವು ಅಲ್ಲೋಗಿ ಕೇಳಬೇಕು, ನೀವು ಯಾರಿಗೆ ಹೇಳಿದ್ರು ಅಂತ. ನನಗೆ ಅದಕ್ಕೆ ಏನು ಸಂಬಂಧ? ನೀವು ಯಾರು ನನಗೆ ಕೇಳ್ತಾ ಇದ್ದೀರಿ, ಯಾರು ಅಲ್ಲಿ ಕೇಳ್ತಾನೆ ಇಲ್ಲ. ಅಲ್ಲಿ ಕೇಳಿ, ಹೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತನಲ್ಲ ಸರ್. ನಾನು ಯಾರಿಗೂ ಪ್ರೈವಸಿ ಒಳಗೆ ಹೋಗಿ ಬಲವಂತ ಮಾಡಿ ಅಂತ ಹೇಳ್ತಾನೆ. ನೀವು ಅಷ್ಟು ದೃಢವಾಗಿ ನನ್ನ ಹತ್ರ ಕೇಳ್ಬೇಕಾದ್ರೆ ನನ್ನ ಉತ್ತರ ಅಂತ ನಾನು ಕೊಟ್ಟೆ, ಮುಗೀತಲ್ಲ ನನಗೆ. ಐ ಆಮ್ ಮೋರ್ ಕೀನ್ ಆನ್ ದಟ್. ಆರ್ ಹಿಸ್ಟ್ರಿ ಒಳಗೆ ಹೋಗ್ಬಿಟ್ಟು ಬಿಗಿನ್ ಮಾಡಿಬಿಟ್ಟು ಆ ವ್ಯಕ್ತಿ ಬಗ್ಗೆ ಒಂದು ಸಲ ಕೆಟ್ಟದಾಗಿ ಮಾತಾಡೋದು ಒಂದು ಏನರ್ಥನೇ? ಯಾವತ್ತ ಅಲ್ಲೇ ಇಲ್ದಿರೋದು ಇವಾಗ ಯಾಕೆ? ನಂದೇನೋ ಬೇರೆ ಕಡೆ ಇದೆ. ಅಷ್ಟು ದಡ್ಡನ ನಾನು? ಅಲ್ಲಿ ಹೋಗಿ ಏನೇನೋ ಮಾತಾಡ್ಕೊಂಡು ಆವೇಶದಲ್ಲಿ ಮಾತಾಡ್ಕೊಂಡು ಹೋಗಿ ಕುಡ್ದಿದ್ದ, ಕಾಫಿ ಕುಡ್ದಿದ್ದೆ, ಏನೋ ಮಾತಾಡ್ಬಿಟ್ಟೆ ಹೋಗಿ ಅನ್ನೋಕ್ಕೆ. ಏನಾದ್ರು ಇಲ್ವಲ್ಲ ಸರ್, ನಂದು ಏನು ಇಲ್ವಲ್ಲ. ಸಿ, ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಲೆಟ್ ಮಿ ಬಿ ವೆರಿ ಓಪನ್. ಕೆಲವು ಆಗು ಹೋಗುಗಳ ಬಗ್ಗೆ ನೋವಿದೆ. ಅಲ್ಲೂ ಕೆಲವು ಆಗಬಾರ್ದಿತ್ತು. ಅವರ ಅಭಿಮಾನಿಗಳ ನೋವು ನನಗೆ ಅರ್ಥ ಆಗುತ್ತೆ. ಇದನ್ನು ಎಷ್ಟೋ ಸಲ ಚಾನಲಲ್ಲೇ ಕೂತು ಹೇಳಿದ್ದೀನಿ. ಅಭಿಮಾನಿಗಳ ಅವ್ರು ನೋವಿರುತ್ತೆ, ಬಿಟ್ಬಿಡಿ, ಕೆದಕಕ್ಕೆ ಹೋಗ್ಬಿಡಿ, ಮಾಡಬೇಡಿ. ಇದು ನಾನು ಹೇಳಿದ್ದೀನೋ ಅದೇ ಅಭಿಮಾನಿಗಳ ಬಗ್ಗೆ ತಾನೇ ನಾನು ಮಾತಾಡಿದ್ದು. ಸೊ ಈಗ ಮಧ್ಯದಲ್ಲಿ ಆ ಅಭಿಮಾನಿಗಳದನ್ನು ಕೇಳಿಸ್ಕೊಂಡು ಅವರು ಮಾತಾಡಿದ್ದುಂಟು, ಹೊಗಳಿದ್ದುಂಟು, ಎಲ್ಲ ಉಂಟು. ಇನ್ನೊಂದು ಯಾವುದೋ ಗ್ರೂಪ್ ಇರಬೇಕಲ್ಲ ಇದು ಇಷ್ಟ ಆಗದೆ ಇರೋದು. ಅವ್ರ ಫ್ಯಾನ್ಸ್ ನಮ್ಮನ್ನು ಇಷ್ಟಪಡೋದು, ನಮ್ಮ ಫ್ಯಾನ್ಸ್ ಅವ್ರು ಇಷ್ಟಪಡೋದು, ಯಾವ್ದಾದ್ರು ಒಂದು ಚಿಕ್ಕದಾಗಿರಬೇಕೆ? ಕರೆಕ್ಟೇ? ಅಲ್ಲಿ ನಡೀತಾ ಇರೋದು ಪ್ರಾಬ್ಲಮ್ಮು. ಸೊ ನಾವು ಒಂದಾಗೋದ್ರಲ್ಲಿ ಯಾರಿಗೋ ಮೇ ಬಿ ಯಾರಿಗೋ ಇಷ್ಟ ಇಲ್ಲದೇ ಇರ್ಬೋದು, ಗೊತ್ತಿಲ್ಲ ನನಗೆ ವಿಚ್ ಪರ್ಟಿಕ್ಯುಲರ್ ಗ್ರೂಪ್ ದಟ್ ಇಸ್. ಐ ಆಮ್ ಓನ್ಲಿ ಟ್ರೈನ್ ಟು ಟೆಲ್ ಯು, ಆ್ಯಸ್ ಆ್ಯಕ್ಟರ್ಸ್ ನಾವು ಯಾವತ್ತೂ ಕಿತ್ತಾಡೇ ಇಲ್ಲ. ಇದೇ ನಮಗೆ ಕೆಲವು ನಮ್ಮಿಬ್ಬರು ಮಧ್ಯದವ್ರು 1000 ಇರ್ಬೋದು, ಅದು ನಮ್ಮಿಬ್ಬರದು. ಯಾವತ್ತಿಬ್ಬರು ಹೋಗ್ಬಿಟ್ಟು ಆ ಥರ ಇದು ಮಾಡ್ಕೊಂಡು ಮಾತಾಡಿದ್ದೀವಿ ಇಲ್ವಲ್ಲ? ಹಾಗಂತ ಇದಿಷ್ಟು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅನ್ಕೊಂಬೇಡಿ. ವಾಪಸ್ ರಿಕಲೆಕ್ಟ್ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ. ಇದ್ರ ಒಳಗಡೆ ನಂದು ನೋವು ನನಗಿರಬಾರ್ದ? ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ಬಾರ್ದು, ಯಾರ್ದೋ ವೇದಿಕೆ ಮೇಲೆ ಮಾತಾಡೋದು, ನನ್ನ ವೇದಿಕೆ ಮೇಲೆ ಮಾತಾಡೋದು. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು, ಅವತ್ತೊಂದು ಸೆಲೆಬ್ರೇಷನ್ ಡೇ ನಮಗೆ. ಐ ಮಿಸ್ಡ್ ಇಟ್ ಸರ್. ನಾನು ಕೂತ್ಕೊಂಡು ಮಾತಾಡಿ ಎಲ್ಲ ಸ್ವಲ್ಪ ಸಂಭ್ರಮ ಮಾಡಿದ್ರೆ ನನಗಿದೆ ಅದು. ಹಾಗಂದ್ಬಿಟ್ಟು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ರಿಯಾಕ್ಟ್ ಮಾಡ್ದೇ ಇರುವಾಗ ಯಾರೋ ಒಬ್ಬರು ರಿಯಾಕ್ಟ್ ಮಾಡಿದ್ರು ಅಂದರೆ ಅವರಿಗೆ ಹೇಳಿದ್ದು ಅಂತ ನೀವು ಅಂದರೆ ನೀವು ಅವ್ರಿಗೂ ಕೇಳಬೇಕು, ಯಾಕೆ ನಿಮಗೆ ಹಂಗೆ ಅನ್ನಿಸ್ತು? ಆ ಕಡೆಯಿಂದ ಏನಾರು ಮಾಡಿದ್ರ ನಿಮಗೆ ಅಂತ ಯಾಕೆ ಅನ್ನಿಸ್ತು? ಈ ಪ್ರಶ್ನೆ ಆ ಕಡೆ ಹಾಕ್ಬೇಕು ನನಗಲ್ಲ. ನಾವಂತೂ ಏನಿಲ್ಲ, ನಾನು ಹೇಳಿದೆ ಅಷ್ಟು ಹೇಳಿದೆ. ಇನ್ಫ್ಯಾಕ್ಟ್ ಮೊನ್ನೆಯಿಂದನೂ ಹೇಳ್ತಾನೆ, ಇದ್ರ ಮೇಲೂ ಕೆಲವ್ರಿಗೆ ಏನಾಗುತ್ತೆ, ಇಲ್ಲ ಇದು ಉತ್ತರ ಅಲ್ಲ ಅಂದರೆ ಈಗ ನಿಮ್ಮ ಉತ್ತರಕ್ಕೆ ನಾನು ಸ್ಪಂದಿಸೋಕ್ಕಾಗಲ್ಲ. ಕರೆಕ್ಟೇ? ನಿಮಗೆ ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ. ಇಲ್ಲಿ ಒಂದು ಚಿಕ್ಕದಾಗಿ ಬಿಗ್ ಬಾಸಲ್ಲಿ ನಡೀತಾ ಇತ್ತು. ಇಲ್ಲ ಒಬ್ಬರು ಎಸ್ ಅನ್ನೋ ವರ್ಡ್ ಯೂಸ್ ಮಾಡಿಬಿಟ್ರು, ನೀವು ಮಾತಾಡಬೇಕಿತ್ತು ಅಂತ. ನೀವು ಕರೆಕ್ಟ್. ಏನು ಮಾತಾಡಲಿ? ನಾನು ಹೋಗಿ ಕೇಳ್ತೀನಿ, ಏನಮ್ಮ ಎಸ್ ಅಂದರೆ ನೀವು ಏನದು? ಅಣ್ಣ ವರ್ಡ್ ಎಸ್ ಅಂದರೆ ಸಿಲ್ಲಿ ಅಣ್ಣ ಅಂತಾರ. ಅಯ್ಯೋ ನನ್ನ ತಲೆಯಲ್ಲಿ ಅದಲ್ಲ ಓಡ್ತಾ ಇರೋದು, ನನ್ನ ತಲೆಯಲ್ಲಿ ದೊಡ್ಡ ವರ್ಡ್ ಇದೆ. ಇಲ್ಲ ಅಣ್ಣ ಎಸ್ ಸಿಲ್ಲಿ, ಏನಣ್ಣ ಸಿಲ್ಲಿಯಾಗಿ ಆಡ್ತಾರೆ. ನಾನು ಅವಾಗ ನನ್ನ ಮಕ್ಕ ಏನಾಗಬೇಕಮ್ಮ? ಸೊ ಕೆಲವು ಯಾಕೆ ಕೇಳಲ್ಲ ಅಂದರೆ ಅದು ಏನು ಬರ್ಬೋದು ಗೊತ್ತು ತಾನೆ. ಇದು ತಿಳುವಳಿಕೆ ಇದೆ ತಾನೆ ನಿಮಗೆ. ನಾನು ಆಡ್ಬೇಕಾದ್ರೆ ಒಂದು ಸೈಲೆಂಟ್ ಆಗಿರ್ಬೇಕಾದ್ರೆ ಏನಕ್ಕೂ ಒಂದು 1000 ಅರ್ಥ ಇರುತ್ತೆ ಸರ್. 12 ವರ್ಷದಿಂದ ಬಿಗ್ ಬಾಸ್ ನಡ್ಕೊಂಬರ್ತಾಯಿದ್ದೀನಿ, 30 ವರ್ಷದ ಇಂಡಸ್ಟ್ರಿಯಲ್ಲಿ. ಐ ಆಮ್ ನಾಟ್ ದಟ್ ಸಿಲ್ಲಿ ಆ್ಯಂಡ್ ಐ ಆಮ್ ನಾಟ್ ದಟ್ ಆರ್ರೋಗೆಂಟ್. ಐ ಹ್ಯಾವ್ ಮೈ ಬ್ರೈನ್ ಇನ್ ಪ್ಲೇಸ್. ಇಲ್ಲಿ ಏನಾಗ್ತದೆ ನಡೀತಾ ಇರೋದು ನಿಮ್ಗಳ ಕಣ್ಣಿಗೆ ಕಾಣ್ತಾ ಇಲ್ವ? ನನಗೆ ಅರ್ಥ ಆಗ್ತಾಯಿದೆ. ಅದು ನೀವು ನೋಡ್ಕೊಳ್ಳಿ, ನೀವು ಮಾತಾಡೋದು. ಹಂಗಂತ ಇದನ್ನೆಲ್ಲ ದೊಡ್ಡದು ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಟ್ರೈ ಮಾಡಿ ಹೇಳಬೇಕಿತ್ತು.
ಹೇಳಿದೆ. ಸರ್ ಇದು ರಿಯಾಕ್ಷನ್ ಆಯ್ತು. ಮೊದಲೆಲ್ಲ ಏನಾಗ್ತಿತ್ತು, ಯಾರು ಇಷ್ಟು ರಿಯಾಕ್ಟ್ ಮಾಡ್ತಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಏನಾಗಿದೆ, ನಿಮ್ದು ವೀಕೆಂಡ್ ಎಪಿಸೋಡ್ ಮುಗಿತಿದ್ದಂಗೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ, ಸುದೀಪ್ ಅವ್ರು ಇದನ್ನ ಕೇಳಲಿಲ್ಲ, ಸುದೀಪ್ ಅವ್ರು ಅದನ್ನ ಕೇಳಲಿಲ್ಲ, ಇದನ್ನ ಕೇಳಬೇಕಾಗಿತ್ತು ಅಂತ. ಅದೇನಾದ್ರು ಇನ್ಫ್ಲುಯೆನ್ಸ್ ಮಾಡುತ್ತಾ ಸರ್ ನಮಗೆ? ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಬಿಗ್ ಬಾಸ್ನ ಇಷ್ಟು ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಅದನ್ನ ಅಂದರೆ ಅವ್ರಿಗೆ ಎಷ್ಟಾಗಿದೆ ಅಂದರೆ ಅವರಿಗೆ ನನ್ನ ಸ್ಥಾನ ಇದೆಯಲ್ಲ ಸರ್ ಬಿಗ್ ಬಾಸಲ್ಲಿ, ಅದು ಸ್ಫೂರ್ತಿಯಾಗಿದೆ. ಸೊ ಅವ್ರವ್ರ ಮನೇಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಅಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರೆ. ಅದು ನೋಡಿ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅವ್ರು ಕೊಡೋ ವಿವರಣೆಗಳು, ಅವ್ರು ಹೇಳೋದು ಕೆಲವು ಟೈಮ್ ಅರ್ಥನೂ ಇರುತ್ತೆ. ನಾನು ಅದು ನೆಗ್ಲೆಕ್ಟ್ ಮಾಡೋಕ್ಕೋಗಲ್ಲ. ಕೆಲವ್ರಿಗೆ ಎಲ್ಲರದ್ದು ನೋಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಹಾಗೆ ತಾನೇ ಇಡೀ ರಾಜ್ಯಕ್ಕೆ ಒಂದು ಮುಖ್ಯಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು, ಪ್ರಧಾನಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು. ಬಟ್ ಪ್ರಧಾನಮಂತ್ರಿ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಯಾಕೆ ಅಷ್ಟೇ ಅಂತಂದ್ರೆ ಅವರಿಬ್ಬರಿಗೆ ಮಾತ್ರ ಗೊತ್ತು. ಎಸ್ ಅವ್ರನ್ನು ಆ ವೇದಿಕೆ ಮೇಲೆ ಬಂದು ಯಾರನ್ನಾರ ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಅದಕ್ಕೆ ತೂಕ. ಕಾರಣ ಏನಂದರೆ ಸರ್, ಎಂಟೈರ್ ಕರ್ನಾಟಕ ನೋಡಿದಾಗ ಅಲ್ಲಿ ಇತ್ತಿರ್ತೀನಿ, ಎಲ್ಲರದ್ದು ಲೈಫು ನಾವು ಹಿಡ್ಕೊಂಡು ಕೂತಿರ್ತೀನಿ. ನನಗೆ ಪ್ರಾಂಪ್ಟಿಂಗ್ ಇಲ್ಲ, ಏನಿಲ್ಲ, ಅಥವಾ ಡಿಸಿಷನ್ಸ್ ಇಲ್ಲ. ನೀವು ನನಗೂ ನಿಮಗೂ ಲೈವ್ ನಡೀತದೆ. ಯಾರಿಗೆ ಕಂಟೆಸ್ಟೆಂಟ್ಸ್ನ ನೀವು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಸ್ಪಂದಿಸ್ಬೇಕು ನಾನು. ಇವಾಗ ನೀವು ನನಗೆ ಪ್ರಶ್ನೆ ಕೇಳಿದ್ರಿ, ಅಲ್ಲಿಂದ ಚಕ್ರವರ್ತಿ ನನಗೆ ಬ್ಲೂಟೂತಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ಕೊಳ್ಳೋಣ. ನನಗೊಂದು ಟೈಮ್ ಬಡವಾರ ಆನ್ಸರ್ ಕೇಳಿ ನಿಮಗೆ ಹೇಳೋಕ್ಕೆ 10 ಸೆಕೆಂಡ್ಸ್ ಏನಾದ್ರು ಬೇಕಲ್ವಾ? ಅದು ನೋಡಿದ್ರಿ ಆ ಥರ. ದಟ್ ಮೀನ್ಸ್ ಇಟ್ ಇಸ್ ಸ್ಪಾಂಟೇನಿಯಸ್. ಹಂಗಂದ್ರೆ ಎಲ್ಲ ಎಪಿಸೋಡ್ ನೋಡ್ಬೇಕು ನಾನು. ಆ್ಯಂಡ್ ಕೆಲವು ಯಾಕೆ ಕೇಳಿರಲ್ಲ ಅಂದರೆ ಅದು ಇಲ್ಲಿಗೂ ಹೋಗಲ್ಲ ಸರ್. ಕೆಲವು ಟೈಮ್ ನಾನು ಕೆಲವ್ರಿಗೆ ಬೈದಿರ್ತೀನಿ, ಅವ್ರಿಗೆ ಮಾತ್ರ ಬೈದರು, ಯಾಕಂದರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ಬೈದಿಲ್ಲ ಅಂದರೆ ಹಾಳಾಗೋಗ್ತಾರೆ. ಇನ್ನು ಕೆಲವ್ರಿಗೆ ಬೈಯೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅವ್ರು ಅಲ್ಲಿವರೆಗೆ ಬರೋದೇ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಸಿ, ವೈ ವಿಲ್ ಐ ಬಿ ಬಯಾಸ್ಡ್ ಆರ್ ವೈ ವಿಲ್ ಐ ಬಿ ಸ್ಕೇರ್ಡ್? ಎಂತೆಂಥವ್ರನ್ನೋ ಪಳಗಿಸಿ ಆ್ಯಡ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದವನ್ನ. ಇನ್ಫ್ಯಾಕ್ಟ್ ನಾನು ಯಾಕೆ ಅದಕ್ಕೆಲ್ಲ ನೀವು ಸೀರಿಯಸ್ಲಿ ಸರ್ ಎಂತ ಮಾತಾಡ್ತೀರಿ? ಅದು ಓಕೆ, ಅವರ ಪರ್ಸೆಪ್ಷನ್ಸು. ಬಟ್ ಇವತ್ತಿಗೆ ನೋಡೋಕೆ ಹೋದರೆ ಅಷ್ಟು ಪೇಜಸ್ ಓಪನ್ ಆಗಿದೆ ಅಂದರೆ ಆ ಪ್ರೀತಿ ಇದೆ ಸರ್ ಬಿಗ್ ಬಾಸಿಗೆ. ಒಂದು ಇಂಚ್ ಬೈ ಇಂಚ್ ನೋಡ್ತಾರೆ. ಇವತ್ತು ಹೋಗ್ತಾ ಏನದು 14 TV ಅವರೆಲ್ಲ ಸುಮ್ಮನೆ ಬರ್ತಾ ಇಲ್ಲ ಅಂದರೆ ಅಲ್ವೇ? ಸಕ್ಕತ್ತಾಗಿದೆ. ನಾನು ಇಷ್ಟು ದಿನ ನಾನು ಒಬ್ಬನೇ ಆ್ಯಂಕರ್ ಆಗಿದೆ, ಈಗ ತುಂಬ ಜನ ಇದ್ದಾರೆ ವೇದಿಕೆ ಮೇಲೆ, ಮಾತ್ರ ನಾನು ಒಬ್ಬನೇ ಅಷ್ಟೇ. ತುಂಬ ಚೆನ್ನಾಗಿದ್ದಾರೆ. ಏನೇನೋ ಹೇಳ್ತಾರೆ, ಏನೋ ಒಂದು ಖುಷಿ ಅವರಿಗೆ. ಸಿ, ವೆನ್ ಯುವರ್ ಒಂದು ವೀಕ್ಷಕ ನಿಮಗೆ ಇಂಪಾರ್ಟೆಂಟ್ ಅಂದರೆ ಅವನು ರಿಯಾಕ್ಟ್ ಮಾಡೋ ರೀತಿನೂ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನು ನಾವೆಲ್ಲ ತುಂಬ ಸೀರಿಯಸ್ ಆಗಿ ತಗೊಂಬಿಟ್ಟು ಏನು ಹಿಂಗೆ ಅಂತಿದ್ದಾರೆ ಅಂದರೆ ಹೆಂಗಮ್ಮ. ವೇರ್ ದೇರ್ ಆರ್ ಗುಡ್ಸ್ ದೇರ್ ಆರ್ ಆಡ್ಸ್ ಆಲ್ಸೋ. ಕರೆಕ್ಟ್, ಇಟ್ಸ್ ಓಕೆ ಸರ್. ಪಾಪ ಅವ್ರು ಏನೋ ಒಂದು ಶ್ರಮ ತೊಗೊಂಡು ಹಿಂಗೆ ಇಟ್ಕೊಂಡು ಮಾತಾಡಿಕೊಂಡು. ಬಟ್ ಕೆಲವ್ರದ್ದು ಬೈಸೆಕ್ಷನ್ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಮಾತಾಡಿರ್ತಾರೆ ಅವ್ರು ಹೋಗಿರೋ ರೀತಿ. ಕೆಲವರು ಐ ಥಿಂಕ್ ದಟ್ ಇಸ್ ಆಲ್ಸೋ ವರ್ತ್ ಸೀಯಿಂಗ್. ಬಟ್ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರು ನನಗೆ ಹೇಳ್ತಾ ಇದ್ರಲ್ಲ ಫಸ್ಟಿಗೆ, ಅಂದರೆ ನೀವು ರಾಂಗ್ ಆಗಿ ಇದು ಮಾಡ್ತಾಯಿದ್ರ, ಅದು ಇದು ಮುಗ್ಧತೆ, ಅದು ಹಾಗೆ ಇತ್ತೀಚೆಗೆ ನೋಡಿದ್ರೆ ಅವರು ಏನು ಗುರು ಅವರೇ ಕರೆಕ್ಟಾಗಿದ್ದು ಇರೋ ಅಂದ್ಕೊಂಡಿದ್ದೀವಿ ಅವ್ರ ಬಗ್ಗೆ ಏನೇನು ಮಾಡ್ತಾರೆ ನೋಡಿ. ಇದು ನಾನು ಅವತ್ತು ನೋಡಿದ್ದೆ, ನೀವು ಇವತ್ತು ನೋಡ್ತಾ ಇದ್ದೀರಾ, ಅಷ್ಟೇ ಡಿಫ್ರೆನ್ಸ್, ಏನು ಬೇರೆ ಇಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಇದಕ್ಕೆ ನಾನು ಅದಕ್ಕೆ ಇವಾಗ ನೀವು ಹೇಳ್ತಾ ಇದ್ದೀರಾ, ಅದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕೂರಲ್ಲ. ಅವ್ರು ಆ ಊರಿಂದ ಹಿಂಗಂದ್ರು, ಈ ಊರಿಂದ ಹಿಂಗಂದು. ಸರ್, ಸಿನಿಮಾ ಅನ್ನೋದು ಒಂದು ದೊಡ್ಡ ಪರದೆ ಸರ್. ಐಮ್ಯಾಕ್ಸ್ ಅಷ್ಟು ದೊಡ್ಡ ಸ್ಕ್ರೀನ್ ಓಪನ್ ಆಗಿದೆ ಸಿನಿಮಾಗೆ. ಆ ಪರದೆಯಿಂದ ನಾವು ಇಳಿದು ಗ್ರೌಂಡ್ ಲೆವೆಲಲ್ಲಿ ನಡೆಯುವಂಥ ಗಲಾಟೆಗಳಿಗೆ ನಾವು ಹೋಗಿ ಕೂಡುದು. ಅಲ್ಲೇ ನಿಮಗೆ ಗಲಾಟೆಗಳಾಗಿದೆ, ಅಲ್ಲಿ ಹೋಗಿ ಕೂಡುದು. ನಾನು ನಿಮಗೆ ಏನೋ ಹೇಳಿದೆ ಆವಾಗಲೇ, ನಮ್ಮದೊಂದು ಪರದೆ. 5 ಜನ ಟಿಕೆಟ್ ಹೋದರೂ ನಾನು ಅದೇ ಕತೆ, ಅದೇ ಬಡ್ಜೆಟಲ್ಲಿ ಹೇಳ್ತಾ ಇರ್ತೀನಿ. 50,000 ಇದ್ರು ಅದೇ ಕತೆ ಹೇಳೋದು. ನೀವು ಸೀಟಿ ಹೊಡೆದು ಚಪ್ಪಾಳೆ ತರ್ತಾ ಇರ್ಬೋದು, ಬಟ್ ನಾವು ರಿಯಾಕ್ಟ್ ಮಾಡಲ್ಲ. ಕತೆ ಹೇಳ್ಬಿಟ್ಟು ಮನೆಗೆ ಹೋಗ್ತೀವಿ. ದಟ್ ಈಸ್ ಆಲ್ ಅವರ್ ಜಾಬ್ ಇಸ್. ಮೆಟಫಾರಿಕ್ಲಿ ಇಫ್ ಯು ವಾಂಟ್ ಟು ಟೆಲ್, ಐ ಆಮ್ ಹಿಯರ್ ಟು ಎಂಟರ್ಟೈನ್ ಯು, ಐ ವಿಲ್ ಎಂಟರ್ಟೈನ್ ಯು. ಮಧ್ಯದಲ್ಲಿ ಸ್ವಲ್ಪ ಎಥಿಕ್ಸ್ ಬರುತ್ತೆ, ಮಾರಲ್ ಇದೆ, ಅದ್ರ ಪಕ್ಕದಲ್ಲಿ ಏನು ಕತೆ ಹೇಳ್ಬೇಕು ಹೇಳ್ಬೋದು ಅಷ್ಟೇ.